ಪ್ರಕಟಣೆ ಸುದ್ದಿನ ಇವತ್ತು ಕರೆದಿರೋ ವಿಷಯ ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ಹೇಳಬೇಕು ಅನ್ನೋದಾದ್ರೆ ನಾನು ಈಗಾಗಲೇ ಯಾವತ್ತೋ ಮಾಡ್ತಾ ಇದ್ದೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಸಂಪೂರ್ಣವಾಗಿ ಹೇಳಬೇಕಾಗಿತ್ತು ತಾಲೂಕಿಗೆ ನಾನು. ಆದರೆ ಇದು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಕೋರ್ಟಲ್ಲಿ ಇರೋದ್ರಿಂದ ನಾವು ಆ ಕೋರ್ಟಲ್ಲಿ ಕೇಸ್ಗಳು ಇತ್ಯರ್ಥ ಆಗದೆ ಹೊರತು ನಾವು ಇದನ್ನೆಲ್ಲ ಪತ್ರಿಕೆಗಳಲ್ಲಿ ಹೇಳಿಕೆ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇಲ್ಲಿವರೆಗೂ ಯಾವುದೇ ಒಂದು ಪತ್ರಿಕಾಗೋಷ್ಠಿನ ಇಲ್ಲಿವರೆಗೂ ಕರೆದಿರಲಿಲ್ಲ. ನಾನು ಕರಿಬಾರ್ದು, ಕಾನೂನು ಉಲ್ಲಂಘನೆ ಆಗುತ್ತೆ ಅಂತೇಳಿ. ಆದರೆ ಮೊನ್ನೆ 2ನೇ ತಾರೀಕು ಒಂದು ಪ್ರೆಸ್ ಮೀಟನ್ನು ಕರೆದಿದ್ದಾರೆ. ಕರೆದು ಏನು ನಮ್ಮ ಕೊಂಡವಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಎಲ್ಲನೂ ನನ್ನ ಮೇಲೂ ನಮ್ಮ ಕಾರ್ಯದರ್ಶಿ ಮೇಲೆ ಆಮೇಲೆ ಅಲ್ಲಿ ಬಂದಿದ್ದಂಥ ಕೆಲವು ಮುಖಂಡರ ಮೇಲೆ ಆಪಾದನೆಗಳನ್ನು ಮಾಡಿದ್ದಾರೆ. ಈ ಆಪಾದನೆಗಳನ್ನ ಮಾಡಿದ್ದಾದ್ಮೇಲೆ ನಾವು ಅವ್ರಿಗೆ ಉತ್ತರ ಹೇಳಲೇಬೇಕು. ಯಾಕೆಂದರೆ ತಾಲೂಕಲ್ಲಿ ತಪ್ಪು ಮಾಹಿತಿ ಓದಂಗೆ ಆಗುತ್ತೆ. ಅದು ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಏನು ಎತ್ತ ಅಂತಂದು ಸಾಕಷ್ಟು ಜನಗಳಿಗೆ ತಿಳುವಳಿಕೆ ಇರೋದಿಲ್ಲ. ಈ ಪತ್ರಿಕೆಗಳಲ್ಲಿ ಬಂದ ತಕ್ಷಣ ಏನು ಇವರಿಂದನೇ ತೊಂದರೆ ಆಗಿರ್ಬೋದು, ಪೇಮೆಂಟ್ ಕೊಡೋಕ್ಕೆ ಬಟವಾಡ ಕೊಡೋಕ್ಕೆ ತೊಂದರೆ ಆಗಿರ್ಬೋದು ಅನ್ನೋದು ಜನಗಳಿಗೆ ಆ ತಪ್ಪು ಗ್ರಹಿಕೆ ಇರುತ್ತೆ. ಅದಕ್ಕೋಸ್ಕರ ಅದಕ್ಕೆ ಏನು ನಡೆದಿತ್ತು ಏನಿದ್ದು ಸತ್ಯಾಸತ್ಯತೆ ಏನಂದ್ರೆ ಯಾವ 2 ಪೇಪರ್ ಹಿಡ್ಕೊಳೋದು, ಇದಿಲ್ಲ ಇದು ನೋಡಿ ಅದಲ್ಲ ಇದು ನೋಡಿ ಅಂತಂದು ಹೇಳ್ಬಿಟ್ಟು ಸುಮ್ಮನೆ ತೋರಿಸಿ ಹೇಳ್ಕೊಳ ಅಂತದಲ್ಲ. ತಾವು ಪತ್ರಕರ್ತ ಮಿತ್ರರು ತಮ್ಮಲ್ಲಿ ಒಂದು ಮನವಿ ಏನಂತಂದರೆ, ಯಾರೋ ನಾ ಪೇಪರು ಗೀಪರು ಇಲ್ಲ ಐತೆ ಅಂತ ಸುಮ್ಮನೆ ಯಾವುದ್ಯಾವುದೋ ಈ ಬಟ್ಟೆ ಹಾವು ಅಂತಾರಲ್ಲ, ಆ ಬಟ್ಟೆ ಹಾವು ಬಿಟ್ಟು ನನ್ನ ಹತ್ರ ದಾಖಲೆ ಐತೆ ಅದೈತೆ ಇದೈತೆ ಅಂತ ತೋರ್ಸೋ ಅಂಥ ಸಂದರ್ಭದಲ್ಲಿ ಒಂಚೂರು ಯಾರನ್ನ ನೀವು ಏನು ಎದೋ ಅಂತಂದು ಇಸ್ಕೊಂಡು ಒಬ್ಬರು ನೋಡಿದ್ರು ಸಾಕು. ಯಾರನ್ನು ಒಬ್ಬರು ಇಬ್ಬರು ನೋಡಿದ್ರೆ ಏನೋ ಒಂದು ತಮ್ಮುಳಿಗಳು ಗೊತ್ತಾಗುತ್ತೆ. ಅದರಿಂದ ಇಲ್ಲಿ ನಡೆದಿರೋದೇನು ಎತ್ತ ಅಂತ ನಾನು ಈಗಾಗಲೇ ಹಿಂದೆ ಹೇಳ್ದಂಗೆ ಮೊನ್ನೆ ಕರ್ನಾಟಕ ಗೌರವ ಉಚ್ಚ ನ್ಯಾಯಾಲಯದಲ್ಲಿ ಈ ದಾವೆ ಇದ್ದಿದ್ದರಿಂದ ಮಾತನಾಡಬಾರ್ದು ಅನ್ನೋ ಉದ್ದೇಶದಿಂದ ಇಲ್ಲಿವರೆಗೂ ನಾನು ಸುಮ್ಮನೆ ಇದ್ದಿದ್ದು. ಅವ್ರು ಮಾತಾಡಿದ್ಮೇಲೆ ಈಗ ನಾನು ಉತ್ತರ ಕೊಡಲೇಬೇಕಾದಂಥ ಪರಿಸ್ಥಿತಿ ಇರೋದ್ರಿಂದ ಅವ್ರಿಗೆ ಉತ್ತರ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಯಾಕಂದರೆ ಇದು ತುಂಬ ಲಾಂಗ್ ಪ್ರೋಸೆಸ್. ಇದು ಮೊದಲನೇದಾಗಿ ಏನು ಮೊನ್ನೆ ನಡೆದಂಥ 23ನೇ ಇಸ್ವಿ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ನಾನು ಇಲ್ಲಿಗೆ ಸ್ಪರ್ಧೆ ಮಾಡಿದ್ದೆ. ಸ್ಪರ್ಧೆ ಮಾಡಬೇಕು ಅಂತಂದೇಳಿ ಒಂದು ಪಾರ್ಟಿಯಲ್ಲಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಿದ್ದರಿಂದ ಅರ್ಜಿ ಹಾಕಿದ್ದೆ. 2 ಲಕ್ಷ ರೂಪಾಯಿ ಬಿಲ್ಡಿಂಗ್ ಫಂಡ್ನ ಕಟ್ಟಿ 5,000 ರೂಪಾಯಿ ಕೊಟ್ಟು ಅಪ್ಲಿಕೇಶನ್ ತಗೊಂಡು ಹಾಕಿದ್ದೆ. ಅಲ್ಲಿಂದ ಇದೆಲ್ಲ ಪ್ರಾರಂಭ ಆಗಿದ್ದಂಥದ್ದು. ಅದಾದಮೇಲೆ ಇಲ್ಲಿ ಟಿಕೆಟ್ಗೋಸ್ಕರ ಅಬ್ಸರ್ವರ್ ಬಂದರು ಮಧುಗಿರಿಲಿ. ಅದೆಲ್ಲ ತಮ್ಮಗಳಿಗೆಲ್ಲ ನಮ್ಮ ಮಾಧ್ಯಮ ಇದ್ರೊಳಗೆ ತಮ್ಮಗಳಿಗೆಲ್ಲ ಗೊತ್ತಿರೋ ಅಂಥದ್ದೇನೆ. ಅಕ್ಷರ ಗೇಟೆಲ್ಲ ಅವರೆಲ್ಲ ದಾಡ್ದಿದ್ದು ನಮಗೆ ನಾವು ಮನವಿ ಮಾಡ್ಕೊಂಡಿದ್ದು, ನಮ್ಮ ಹಕ್ಕನ್ನು ನಾವು ಕೇಳ್ಕೊಂಡಿದ್ದು ಅಷ್ಟೇ. ಕೊಡೋದು ಬಿಡೋದು ಹೈಕಮಾಂಡಿಗೆ ಬಿಟ್ಟಿದ್ದು ವಿಚಾರ. ನನಗೆ ಟಿಕೆಟ್ ಇಲ್ಲಿ ಕೊಡೋದು ಬಿಡೋದು ಹೈಕಮಾಂಡಿಗೆ ಬಿಟ್ಟಿದ್ದು. ನಮ್ಮ ಮನವಿನ ನಾವು ಮಾಡ್ಕೊಳಕ್ಕೋಸ್ಕರ ಮಾಡಿದ್ವಿ. ಅಲ್ಲಿಂದ ಈ ದ್ವೇಷದ ರಾಜಕಾರಣ ಶುರುವಾಯಿತು. ನಾನು ಇಷ್ಟೊತ್ತಾಗಲೇ ಯಾವಾಗಲೂ ಈಗಾಗಲೇ ಹೇಳ್ದಂಗೆ ಯಾವತ್ತೋ ತಾಲೂಕಿಗೆ ತಿಳಿಸ್ಬೇಕಾಗಿತ್ತು. ಅಲ್ಲಿಂದ ಪ್ರಾರಂಭ ಆಗಿ ಚುನಾವಣೆ ಆಗೋಯ್ತು. ಅವರು ಚುನಾವಣೆಯಲ್ಲಿ ಗೆದ್ದರು, ಸಂತೋಷ, ನಮ್ದೇನು ತಕರಾರಿಲ್ಲ. ಈಗ ಜನ ಅವ್ರನ್ನ ಆರಿಸಿದ್ದಾದ್ಮೇಲೆ ಅವರು ಜನಪ್ರತಿನಿಧಿನೇ. ಅವು ಏನು ತಿಳ್ಕೊಂಡ್ವಿ, ಒಳ್ಳೆ ಬಹುಮತದಲ್ಲಿ ಆರಿಸಿರೋ ಸರ್ಕಾರನೂ ಬಂತು, ಮಂತ್ರಿನೂ ಆದರು, ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ರಾಜ್ಯಕ್ಕೆ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಅನ್ನೋ ಭಾವನೆಯಲ್ಲಿ ನಾವಿದ್ವಿ. ಆದರೆ ಅವರು ಬರೀ ತಾಲೂಕಿನಲ್ಲಿ ಈ ನನ್ನ ಮೇಲೆ ದ್ವೇಷ ಮಾಡೋವಂಥದ್ದು, ಅಲ್ಲಿ ನನ್ನ ಜೊತೆಗೆ ಯಾರಿರ್ತಾರೆ ಅವ್ರ ಮೇಲೆ ದ್ವೇಷ ಮಾಡೋ ಅಂಥದ್ದು, ಬರೀ ಇದರಲ್ಲೇ ನೆನ್ನೆ ಅವ್ರ ತಲ್ಲೀನರಾದರು. ಪ್ರಥಮವಾಗಿ ನಮ್ಮ ವೀರೇಂದ್ರ ಇಲ್ಲವ್ರೆ ನನ್ನ ಜೊತೆಗೆ ಬಂದ ಅಂತಂದು ಹೇಳ್ಬಿಟ್ಟು ಅವ್ರ ಮನೆಗೆ ಇದ್ದಿದ್ದಂಥ ಒಂದು ಸರ್ಕಾರದ ಆಫೀಸ್ನ ತೆಗೆದಾಕ್ಸಿರು. ಅದಾದ್ಮೇಲೆ ನನಗೆ ಶುರುವಾಯಿತು. ನಮ್ಮ ಸಂಘನ ಇನ್ಸ್ಪೆಕ್ಷನ್ ಮಾಡಿಸಿರೋ ನಮ್ಮ ಸಂಘಕ್ಕೆ ಪ್ರಾರಂಭ ಆಯಿತು. ಕೊಂಡವಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘದ್ದು. ಅಲ್ಲಿ ಅವರ AR ಸಣ್ಣಪ್ಪನ ಕಳಿಸಿ ಅವ್ರನ್ನ ಅಧಿಕಾರಿನ ಕಳಿಸಿ ಇನ್ಸ್ಪೆಕ್ಷನ್ ಮಾಡಿಸಿದ್ರು. ಆ ಇನ್ಸ್ಪೆಕ್ಷನ್ ಮಾಡಿಸಿದಂಥ ಸಂದರ್ಭದಲ್ಲಿ ಅಲ್ಲೆಲ್ಲ ನಾನು ಇದ್ದೆ. ಅವತ್ತು ನಮ್ಮ ಕಾರ್ಯದರ್ಶಿಗೆ ಹೇಳಿದೆ, ಅವ್ರು ಏನೇನು ದಾಖಲಾತಿಗಳು ಕೇಳ್ತಾರೋ ಎಲ್ಲ ಕೊಡ್ರಪ್ಪ ಅಂತಂದು. ನಾವು ಇಲ್ಲಿವರೆಗೂ ಯಾವುದೋ ಒಂದು ಸಭೆ ಮಾಡಿದ್ರು ಸಹ 10 ರೂಪಾಯಿ ಅದರೊಳಗೆ ಯಾವತ್ತೂ ಖರ್ಚಾಗಿಲ್ಲ, ಯಾವತ್ತೂ ಕಾಫಿ ಟೀ ಕುಡ್ದಿಲ್ಲ. ಅದರಿಂದ ಅವ್ರು ಏನೇನು ಕೇಳ್ತಾರೋ ಕೊಡಪ್ಪ ಅಂತ ಎಲ್ಲ ಕೊಟ್ವಿ. ಕೊಟ್ಟಾದ್ಮೇಲೆ ಅವರು ರಿಪೋರ್ಟ್ ನಮಗೆ ಒಂದು ಕೊಡಬೇಕು. ಒಂದು ವಾರಕ್ಕೂ 10 ದಿವಸಕ್ಕೂ ಏನು ರಿಪೋರ್ಟ್ ಕೊಡಬೇಕು. ವಾರ 10 ದಿವಸ ಸುಮಾರು ಸಾರಿ ಕೇಳಿದ್ವಿ, ಏನು ಸರ್ ರಿಪೋರ್ಟು ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿರಿ, ಏನಾಯಿತು ಎತ್ತಾಯಿತು, ಆ ರಿಪೋರ್ಟ್ದು ನಮಗೊಂದು ಕಾಪಿ ಕೊಡಿ ಅಂತಂದು. ಕೊನೆಗೂ ಅವ್ರು ಕೊಡಲಿಲ್ಲ. ಕೊನೆಗೆ ಅದನ್ನು ನಾನು ಮಾಹಿತಿ ಹಕ್ಕಲ್ಲಿ ಹಾಕಿ ಆ ರಿಪೋರ್ಟನ್ನು ಪಡ್ಕೋಣ ಅಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಮಾಹಿತಿ ಹಕ್ಕಲ್ಲಿ ಆ ಮಾಹಿತಿ ಹಕ್ಕಲ್ಲಿ ಆ ರಿಪೋರ್ಟನ್ನು ಏನು ಇನ್ಸ್ಪೆಕ್ಷನ್ ರಿಪೋರ್ಟ್ ಏನಿತ್ತು ನಮ್ಮ ಕೊಂಡವಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘದ್ದು, ಆ ರಿಪೋರ್ಟ್ ತೊಗೊಂಡೆ. ಅದು ತೊಗೊಂಡ್ರದ್ರಲ್ಲಿ ಏನೂ ಇಲ್ಲ, ಏನಿತ್ತು ಅದನ್ನು ಸ್ಪಷ್ಟವಾಗಿದ್ದು ಎಲ್ಲ ಕ್ಲಿಯರ್ ಆಗಿತ್ತು. ಎಲ್ಲ ಅದನ್ನು ಯಾವುದೂ ತೊಂದರೆ ಇಲ್ಲ. ಅಲ್ಲಿಗೆ ಇನ್ಸ್ಪೆಕ್ಷನ್ ಮುಗೀತು. ಆಮೇಲೆ ತಿರ್ಗಿ ಇನ್ನೊಂದು ಇಟ್ಕೊಂಡು ಅಲ್ಲಿ ವಾಸಸ್ಥಳ ದೃಢೀಕರಣ ಪತ್ರ ಅಂತಂದು ಹೇಳ್ಬಿಟ್ಟು ಅದನ್ನೊಂದು ಕೊಟ್ಟಿದ್ದು. ಆ ವಾಸಸ್ಥಳ ದೃಢೀಕರಣ ಪತ್ರನ ರದ್ದು ಮಾಡಿಸಿರು. ತಹಶೀಲ್ದಾರ್ಗೆ ಹೇಳಿ
ನಮ್ಗಲ್ಲಿ ನಾನು ಸುಮಾರು ಅಲ್ಲಿ ಹುಟ್ಟಿರೋದಲ್ಲಿ ಬೆಳೆದಿರೋದಲ್ಲಿ ಯಾರು ಎಲ್ಲಿ ಹುಡ್ತಾರೆ ಎಲ್ಲಿ ಬೆಳೀತಾರೆ ಅಲ್ಲೇ ಏನಿರೋದಿಲ್ಲ. ಪ್ರೆಸೆಂಟ್ ವಿಳಾಸ ಪರ್ಮನೆಂಟ್ ವಿಳಾಸ ಅಂತಂದು ನಾವು ಯಾವುದೇ ಒಂದು ಅಪ್ಲಿಕೇಶನ್ ಬಂದ್ರೂ 2 ಕಾಲಮ್ ಬರುತ್ತೆ. ನಮ್ದೆಲ್ಲ ವ್ಯವಹಾರ ಇರೋದು ಬರೋದು, ನನ್ನ ಮನೆ, ನನ್ನ ಜಮೀನು, ಪ್ರತಿಯೊಂದು A to Z ಇರೋ ಅಂಥದ್ದು ಕೊಂಡವಾಡಿಲಿ ಹಾಕ್ತೀವಿ. ಅಲ್ಲಿ SBI ಅಕೌಂಟ್ ಐತೆ, ಅವ್ರ DC ಬ್ಯಾಂಕಲ್ಲಿ ಅಕೌಂಟ್ ಐತೆ, ಇಲ್ಲಿ ಪುರವಾರ ಬ್ಯಾಂಕಲ್ಲಿ ಐತೆ. ಈಗ ನಾವು ಬೇರೆ ಕಡೆ ಮಧುಗಿರಿಲಿ ಮನೆ ಐತೆ, ಅದು ಕೊಂಡವಾಡಿ ಅಡ್ರೆಸ್ ಇರೋದು ಅದ್ರೊಳಗೆ, ಅದು ಪರ್ಮನೆಂಟ್ ಅಡ್ರೆಸ್. ಅದು ತುಮಕೂರಲ್ಲಿ ಸೈಡ್ ಐತೆ, ಅದು ಪರ್ಮನೆಂಟ್ ಅಡ್ರೆಸ್ ಅಲ್ಲಿರೋದು. ಇಲ್ಲಿ ಐಡಿಹಳ್ಳಿ ಹತ್ರ ಜಮೀನು ತಗೊಂಡಿದ್ದೆ, ಏನು ಅಡ್ರೆಸ್ ಅಪ್ಪ ಅಂತಂದ್ರೆ ಕೊಂಡವಾಡಿದೆ ಅಡ್ರೆಸ್, ಅದು ಪರ್ಮನೆಂಟ್ ಅಡ್ರೆಸ್. ಅದನ್ನ ಅಡ್ರೆಸ್ ಕ್ಯಾನ್ಸಲ್ ಮಾಡಿಸಿರು. ವಾಸಸ್ಥಳ ದೃಢೀಕರಣ ಪತ್ರ ಕೊಟ್ಟಿದ್ದನ್ನ ಅದನ್ನ ಕ್ಯಾನ್ಸಲ್ ಮಾಡಿಸಿದ್ರು. ಅದಕ್ಕೆ ನಾನು ಅಲ್ಲಿಂದ ಪ್ರಾರಂಭ ಆಯಿತು, ಹೈಕೋರ್ಟ್ಗೆ ಹೋದೆ. ಯಾಕಂದ್ರೆ ಇಲ್ಲಿ ನಮಗೆ ಅಧಿಕಾರಿಗಳ ಹತ್ರ ನ್ಯಾಯ ಸಿಗಲ್ಲ. ನಾವೇನು ಬೊಬ್ಬೆ ಹೊಡೆದ್ರು ಏನೂ ಪ್ರಯೋಜನ ಆಗಲ್ಲ. ಒಂದು ದೇವ್ರಿಗೆ ಕೈ ಮುಗಿಬೇಕು ಮೇಲಿರೋಂಗೆ, ಇಲ್ಲ ಅಂದ್ರೆ ಹೈಕೋರ್ಟ್ಗೆ ಹೋಗ್ಬೇಕು. 2 ದಾರಿ ನಮ್ಗೆ, 2 ದಾರಿ ಬಿಟ್ಟರೆ ಇನ್ಯಾವುದೂ ಇಲ್ಲ. ಹೈಕೋರ್ಟ್ಗೆ ಹೋದೆ, ಹೈಕೋರ್ಟಲ್ಲಿ ಅದಕ್ಕೆ ಸ್ಟೇ ಕೊಟ್ಟರು. ಎಲ್ಲ ನಾವು ದಾಖಲಾತಿಗಳೆಲ್ಲ ಕೊಟ್ಟಿದ್ದಕ್ಕೆ ಅದು ಸ್ಟೇ ಕೊಟ್ಟರು. ಅದಾದ್ಮೇಲೆ ತಿರ್ಗಿ ಅದನ್ನು ವೆಕೆಟ್ಗೆ ಅಂತ ಹಾಕೊಂಡ್ರು. ಅದಾದ್ಮೇಲೆ ತಿರ್ಗಾ ನಮ್ಮ ಎಲ್ಲ ನಿರ್ದೇಶಕರ ಮೇಲೆಲ್ಲ ಸಹ ನಿರ್ದೇಶಕರಿಗೆ ನೋಟಿಸ್ ಕೊಟ್ಟರು. ಕಾರಣ ಕೇಳಿ ನೋಟಿಸನ್ನು ನಿಮ್ಮನ್ನ ಯಾಕೆ ತೆಗೆದಾಕಬಾರ್ದು ಅಂತ. ಏನೂ ಇಲ್ಲ ಅಲ್ಲಿ ತೆಗೆದಾಕಕ್ಕೆ, ಸುಮ್ಮನೆ ನೋಟಿಸ್. ಅದಕ್ಕೆ ತಿರ್ಗಿ ಹೋಗಿ ಸ್ಟೇ ತಗೊಂಡ್ವಿ. 9 ಜನದ ಮೇಲೆ ಸ್ಟೇ ತಗೊಂಡ್ವಿ. ಇನ್ನೊಂದು 3 ಜನ ಅವರು ನಾವು ಯಾವುದಕ್ಕೂ ಬರಲ್ಲ, ಇಲ್ಲ ಮೊನ್ನೆ ನಿಮ್ಮ ಪತ್ರಿಕಾ ಇದ್ರೊಳಗೆ ಕೂತಿದ್ರು ರಾಧಾಮಣಿ ಅಂತ ಅವ್ರನ್ನ ಕೇಳಿದ್ವಿ. ನಾವು ಇನ್ನೊಬ್ಬ ವಿಜಯ್ ಕುಮಾರ್ ಅಂತ ಶಂಕರಪ್ಪ ಸತ್ತೋದ್ರು ಕೇಳಿದ್ವಿ. ನಾವು ಯಾವ ಕೋರ್ಟಿಂದಕ್ಕೂ ಬರಲ್ಲ, ಎಲ್ಲಿಗೂ ಬರಲ್ಲ, ಇದು ನಮ್ಗೆ ಯಾವ ಸ್ಥಾನನೂ ಬೇಡ, ನಿರ್ದೇಶಕರು ಬೇಡ, ಇನ್ಯಾವುದಕ್ಕೂ ಬರಲ್ಲ, ಸೈನ್ ಹಾಕಲ್ಲ ನಾವು ಅಂತಂದ್ರು. ಆಮೇಲೆ ಈ 9 ಜನ ಸೈನ್ ಹಾಕಿದ್ರೆ, ಯಾಕಂದ್ರೆ ಆಡಳಿತ ಮಂಡಳಿ ಇರಲ್ವಲ್ಲ, ಆ 9 ಜನಕ್ಕೂ ಹೋಗಿ ತಿರ್ಗಿ 2ನೇದು ಸ್ಟೇ ತಂದಿದ್ದು. ಆ 2ನೇ ಸ್ಟೇ ತಂದಾದ್ಮೇಲೆ ತಿರ್ಗಿ ಅದನ್ನ ವೆಕೆಟ್ಗೆ ಹಾಕೋದು. ಹಿಂಗೆ ನಡ್ಕೊಂಡು ಹೋಗ್ತಾ ಇತ್ತು. ಅದ್ರ ಮಧ್ಯೆ ನಮ್ದು ಚುನಾವಣೆ ಮಾಡಬೇಕಾಗಿತ್ತು. ಆ ಚುನಾವಣೆ ಮಾಡಿ ಅಂತೇಳಿ ಇನ್ನೊಂದು ರಿಟ್ ಪಿಟಿಷನ್ ಹಾಕಿದ್ವಿ. ಆ ಚುನಾವಣೆ ಮಾಡಿ ಅಂತ ಹೇಳಿದಾಗ ಮಾನ್ಯ ಗೌರವ ಉಚ್ಚ ನ್ಯಾಯಾಲಯ ಸರ್ಕಾರದ ಆದೇಶನೇ ಇದೆ, ಆ ಆದೇಶ ಇರೋದ್ರಿಂದ ಹಂಗೆ ಮುಂದುವರಿದ ಆಡಳಿತ ಮಂಡಳಿನೇ ಮುಂದುವರಿಯುತ್ತೆ ಅಂತಂದು ಹೇಳಿ ಅಲ್ಲಿಗೆ ಸುಮ್ಮನೆ ಆಗ್ತದೆ. ಅದಾದ್ಮೇಲೆ ನಮ್ದು ತುಮಕೂರು ಡೈರಿ ಎಲೆಕ್ಷನ್ ಬಂತು, ತುಮಕೂರು ಹಾಲು ಒಕ್ಕೂಟದ್ದು ಚುನಾವಣೆ ಬಂತು. ಆ ತುಮಕೂರು ಹಾಲು ಒಕ್ಕೂಟದ್ದು ನಾನು ಹೇಳೋ ಅಂಥದ್ದು ನಿಮ್ಗೆ ಏನು ದಾಖಲಾತಿ ಕೇಳಿದ್ರು ಕೊಡ್ತೀನಿ, ಇಲ್ಲೇ ತೋರಿಸ್ತೀನಿ. ಆ ತುಮಕೂರು ಹಾಲು ಒಕ್ಕೂಟದ ಚುನಾವಣೆ ಬಂದರೆ ಅಲ್ಲಿ ಅರ್ಹ ಮತ್ತು ಅನರ್ಹ ಮತದಾರರ ಪಟ್ಟಿ ಮಾಡ್ತಾರೆ. ಯಾಕೆಂದರೆ ಈಗೇನೋ 13D2A ಅಂತಂದು ಹೇಳ್ಬಿಟ್ಟು ಒಂದು ಹೊಸ ಕಾನೂನು 21ನೇ ಇಸ್ವಿಲಿ ಒಂದು ಹೊಸ ಸಹಕಾರಿ ಕಾನೂನು ಕಾಯ್ದೆಗೆ ಒಂದು ತಿದ್ದುಪಡಿ ತಂದು ಹೊಸ ಕಾನೂನು ಮಾಡಿದ್ರು 13D2A ಅಂತ. ಆ 13D2A ಪ್ರಕಾರ ಅರ್ಹ ಮತದಾರ ಪಟ್ಟಿ ಅನರ್ಹ ಮತದಾರ ಪಟ್ಟಿ ಮಾಡಬೇಕು. ಆ ಅರ್ಹ ಮತ್ತು ಅನರ್ಹ ಮತದಾರ ಪಟ್ಟಿ ಇಲ್ಲೇ ಇದೆ, ನನ್ನ ಹತ್ರನೇ ಇದೆ. ಅದು ಅಷ್ಟನ್ನು ಮಾಡಬೇಕು. ಮಾಡಿ ಅವರೆಲ್ಲರಿಗೂ 13D ನೋಟಿಸ್ ಕಳಿಸ್ಬೇಕು. ಅದನ್ನೆಲ್ಲ ಕಳಿಸ್ಕೊಟ್ರು ಒಕ್ಕೂಟದವರು, ಯಾರು ಅನರ್ಹರವ್ರೆ ಅಂತಂದು. ಇದೇ ಮನೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದಂಥ ಬಂದ್ರಳ್ಳಿ ಸಂಘದ ಅಧ್ಯಕ್ಷ ಅವರು ಅನರ್ಹ ಪಟ್ಟಿಯಲ್ಲಿ ಇರೋದು. ಅವ್ರಿಗೆ 3 ನೋಟಿಸ್ ಕೊಟ್ಟವ್ರೆ. 13D ಒಳಗೆ ನೀವು ಏನು ನಮ್ಮ ಬೈಲಾ ಪ್ರಕಾರ 15.2 ಇದರೊಳಗೆ ನೀವು ಮಿನಿಮಮ್ ಸರ್ವಿಸಸ್ ಅಲ್ಲಿ ದಿನಕ್ಕೆ 150 ಲೀಟರ್ ಹಾಲು ಸರಬರಾಜು ಮಾಡಿಲ್ಲ ಅಂತೇಳಿ ನೀವು 13D2A ಒಳಗೆ ನೀವು ಎಲಿಜಿಬಲ್ ಇಲ್ಲ ಅಂತಂದೇಳಿ ಅವ್ರಿಗೆ ನೋಟಿಸ್ ಕೊಟ್ಟರು. ಒಕ್ಕೂಟನು ನೋಟಿಸ್ ಕೊಟ್ಟರು. ಅದಾದ್ಮೇಲೆ ಚುನಾವಣಾಧಿಕಾರಿಗಳು DC ಅವರು ನೋಟಿಸ್ ಕೊಟ್ಟರು. 1, 2, 3 ನೋಟಿಸ್ ಕೊಟ್ಟೆ. ಆ 3 ನೋಟಿಸ್ ಕೊಡೋನು ಏನೋ ಅಸಮಂಜಸ ಉತ್ತರ, ಅದು ಇದು ಎಲ್ಲನೂ ಉಡಾಪೆ ಉತ್ತರಗಳೆಲ್ಲನೂ ಕೊಟ್ಕೊಂಡವ್ರೆ. ಅದನ್ನೆಲ್ಲ ನೋಡಿದ ತಕ್ಷಣ ಅವ್ರು ಏನು ಮಾಡಿದ್ರು, DC ಅವರು ರಿಜೆಕ್ಟ್ ಮಾಡಿ ಫೈನಲ್ ವೋಟರ್ ಲಿಸ್ಟ್ ಮಾಡಿರು. ಆ ಫೈನಲ್ ವೋಟರ್ ಲಿಸ್ಟ್ ಮಾಡೋವರೆಗೂ ನಮ್ಮದು ಅರ್ಹ ಮತದಾರ ಪಟ್ಟಿಲೇ ಇತ್ತು. ಕೊಂಡವಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘ ಅರ್ಹ ಮತದಾರ ಪಟ್ಟಿಯಲ್ಲೇ ಇತ್ತು. ಅದಾದ್ಮೇಲೆ ಈ ಡೆಲಿಗೇಷನ್ ಕೊಡಕ್ಕೆ ಶುರುವಾದ್ರು. ಒಂದು ಸಂಘಕ್ಕೆ, ಪ್ರತಿಯೊಂದು ಸಂಘಕ್ಕೂ ಡೆಲಿಗೇಷನ್ ಕೊಡ್ತಾರೆ. ಅಲ್ಲಿಂದ ಒಬ್ಬ ಪ್ರತಿನಿಧಿನ ಆಯ್ಕೆ ಮಾಡ್ಕೊಂಡು ಬರೋ ಅಂಥದ್ದು ಅದು ಪ್ರತಿನಿಧಿ. ಆ ಡೆಲಿಗೇಷನ್ ಇವತ್ತು ಇಶ್ಯೂ ಮಾಡ್ತಾರೆ. ನಿನ್ನೆ ಒಂದು ದಿವಸ ಹಿಂದಿನ ದಿವಸದಾಗ ನಂದಿಲ್ಲ. ಡೆಲಿಗೇಷನ್ ಇಶ್ಯೂ ಮಾಡೋಕ್ಕೆ ಪ್ರಾರಂಭ ಆದಮೇಲೆ ಹಿಂದಿನ ದಿವಸ ನನ್ನ ಅರ್ಹ ಮತದಾರರ ಪಟ್ಟಿಯಿಂದ ಅನರ್ಹಕ್ಕೆ ಸೇರಿಸ್ತಾರೆ. ನಾನು ಹೋಗಿ ಒಂದು ಅರ್ಜಿ ಕೊಟ್ಟೆ. ಯಾಕಪ್ಪ ಇಲ್ಲಿವರೆಗೂ ನಮ್ದು ಅರ್ಹ ಮತದಾರ ಪಟ್ಟಿಲಿ ಇತ್ತು ಕೊಂಡವಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘ, ಇದ್ದಕ್ಕಿದ್ದಂಗೆ ಡೆಲಿಗೇಷನ್ ಕೊಡುವಾಗ ಹಿಂದಿನ ದಿವಸ ನೀವು ಅನರ್ಹಕ್ಕೆ ಸೇರಿಸಿದಿರಿ ಯಾಕೆ ಅಂತ ಅಲ್ಲಿ ಯಾರ ಹತ್ರನೂ ಉತ್ತರ ಇಲ್ಲ.
ಇನ್ನು ಕೆಲವರು ಆತ್ಮೀಯರು ಸರ್ ಈಗ ಈ ಥರ ಅಂತಂದು ಹೇಳ್ಬಿಟ್ಟು ಎಲ್ಲ ಅವರು ಹೇಳಿರೋ ಈ ಥರ ಐತೆ ಅಂತಂದು ಹೇಳಿ ಒತ್ತಡ ಜಾಸ್ತಿ ಇದೆ ನಮಗೆ ಅಂತ. ಅದಕ್ಕೆ ನಾನು ಅವ್ರಿಗೆ ಒಂದು ಅರ್ಜಿ ಕೊಟ್ಟೆ, ಯಾಕೆ ಏನಕ್ಕೋಸ್ಕರ ಸೇರಿಸಿದ್ರೆ ನೀವು ಅಂತ, ಅನರ್ಹ ಮತದಾರ ಪಟ್ಟಿಗೆ ಯಾಕೆ ಸೇರಿಸಿದ್ರಿ ಅಂತ ಹೇಳಿದಕ್ಕೆ ನನಗೊಂದು ಹಿಂಬರ ಕೊಟ್ಟರು. ಏನು ಮಾನ್ಯ ಉಪನಿಬಂಧಕರು, ಸಹಕಾರ ಸಂಘಗಳ ಉಪನಿಬಂಧಕರು ಆದೇಶದ ಮೇರೆಗೆ ನಿಮ್ಮನ್ನು ತೆಗೆದಿದ್ದೀವಿ ಅಂತ ಅಂದರು. ನಾನು ಮಾನ್ಯ ಸಹಕಾರ ಸಂಘದ ಉಪನಿಬಂಧಕರಿಗೆ ಒಂದು ಪತ್ರ ಕೊಟ್ಟೆ, ಏನ್ ಸರ್ ಏನೋ ಒಂದು ಆದೇಶ ಮಾಡಿದಿರಂತೆ, ಒಂದು ಪ್ರತಿ ಕೊಡಿ ನನಗೆ ಅಂತ, ಯಾವ ಆದೇಶದ ಮೇಲೆ ನನ್ನ ತೆಗೆದಿದ್ದೀರಾ ಅಂತ. ಅವರು ಹಿಂಬರಹ ಕೊಟ್ಟರು. ನಾನು ಆ ರೀತಿ ಯಾವುದೇ ಆದೇಶವನ್ನು ಸಹ ಅದಕ್ಕೆ ಸಂಬಂಧಪಟ್ಟಾಗ ಯಾವುದೇ ಆದೇಶ ಮಾಡಿಲ್ಲ ಅಂತಂದು ಹಿಂಬರಹ ಕೊಟ್ಟವ್ರೆ. ನನ್ನ ಹತ್ರ ಕಾಪಿ ಐತಿ. ಅದನ್ನ ತಿರ್ಗ ಕೋರ್ಟ್ಗೆ ಹೋದ್ವಿ, ತಿರ್ಗಿ ಇನ್ನೊಂದು ಹೊಸ ಕೇಸ್, ಇನ್ನೊಂದು ಹೊಸ ರಿಟ್ ಪಿಟಿಷನ್ ಹಾಕಿ ಮತದಾರರು ಎಲಿಜಿಬಲ್ ಇದಕ್ಕೆ ತಗೊಂಡ್ವಿ. ನಾವು ಕಂಟೆಸ್ಟಿಂಗ್ ಪವರ್ ಕೊಡ್ತು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ. ಸುಮ್ಮನೆ ಕೂತಿದ್ದೆ, ಎಲ್ಲ ಅವರೇ ಮಾತಾಡಿದ್ರು. ಅವ್ರಿಗೆ ಅವಾಗಲೇ ಅಷ್ಟೊತ್ತು ಕವಲೇದೇನೆ, ಅವರು ಕೋಪದ ಕಟ್ಟೆ ಹೊಡೆದೋಗಿತ್ತಾಗ್ಲೇದೇನೆ. ಈ ಬಡವರಿಗೆ ಒಂದು 5,000, 2,000, 3,000, 5,000 ಅಂದ್ರೆ ಹಳ್ಳಿಗಳ ಕಡೆ ಬಹಳ ದೊಡ್ಡ ದುಡ್ಡು. ಅದೆಲ್ಲದೂ ಅವ್ರಿಗೆ ಅದೇ ದೊಡ್ಡ ದುಡ್ಡು. ಒಂದ್ ಕಡೆ ವ್ಯವಸಾಯಕ್ಕೆ ದುಡ್ಡು ಬೇಕು, ಮಳೆ ಬಂದೈತೆ. ಇನ್ನೊಂದ್ ಕಡೆ ಗೌರಿ ಗಣೇಶ ಹಬ್ಬ ಐತೆ, ಅದಕ್ಕೆ ಸಾಮಾನು ಸರಂಜಾಮ ಅದು ಇದು ತರಕ್ಕೆ ದುಡ್ಡು ಬೇಕು. ಅಲ್ಲಿ ಬಟವಾಡೆ ಇರೋ ದುಡ್ಡು, ಸರ್ಕಾರದ ದುಡ್ಡು ಕೇಳ್ತಾ ಇಲ್ಲ, ಯಾರ ಮನೇಲಿ ಕೇಳ್ತಿಲ್ಲ, ಇನ್ನೊಬ್ರು ಮನೇಲಿ ಕೇಳ್ತಾ ಇಲ್ಲ. ಅವ್ರು ಹಾಲು ಹಾಕಿರೋ ಅಂತ ದುಡ್ಡು ಅವ್ರಿಗೆ ಕೊಡೋದಕ್ಕೇನೆ ಇವ್ರದ್ದು ಮಾಮೂಲಿ ಇದೆ ನನಗೆ ಸಬೂಬುಳು ಹೇಳ್ಕೊಂಡು ಅದು ಇದು ಹೇಳ್ಕೊಂಡು ಬರ ಅಂಥದ್ದು. ಅದಕ್ಕೋಸ್ಕರ ನಾನು ಬರ್ತೀನಿ AR ಆಫೀಸ್ಗೆ ಅಂತ ಹೇಳಿದೆ. ಅವರೇ ಎಲ್ಲ ಮಾತನಾಡಿ, ನಾನು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೆ. ಅದಾದಮೇಲೆ ಎಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಬಂದರು, ಸಬ್ ಇನ್ಸ್ಪೆಕ್ಟರ್ ಬಂದರು, ASI ಪೊಲೀಸ್ನವರು ಎಲ್ಲರೂ ಬಂದರು. ಗಲಾಟೆ ಜಾಸ್ತಿ. ಗಲಾಟೆ ಅಂತಂದರೆ ಅವ್ರ ಮೇಲೆ ಯಾರನ್ನೂ ಬಡಿಯೋಕ್ಕೆ ಅವಾಚ್ಯ ಶಬ್ದಗಳು ಅವೆಲ್ಲ ಏನಿಲ್ಲ, ಮಾಮೂಲಿ ಅವ್ರ ಹಕ್ಕು, ರೈತರ ಹಕ್ಕು. ನಮ್ಮ ದುಡ್ಡು ನಮಗೆ ಕೊಡಿ ಅಂತಂದು ಅವ್ರು ಬೇಡಿಕೆ ಇಡ್ತಾ ಇದ್ರು. ಅದಕ್ಕೆ DRಗೆ ಫೋನ್ ಮಾಡಿದ್ರು. ಫೋನ್ ಮಾಡಿ ಸರ್ ಇವ್ರು ರೈತರು ಇಲ್ಲಿ ದುಡ್ಡು ಕೊಡೋರ್ಗೂ ಹೋಗಲ್ಲ ಅಂತ ಹೇಳ್ತಾವ್ರೆ, ದುಡ್ಡು ಕೊಡಲೇಬೇಕಂತೆ, ಏನು ಮಾಡೋದು? ಅವ್ರು ಇರಪ್ಪ ಒಂದು 10 ನಿಮಿಷ ಟೈಮ್ ಕೊಡು, 1/4 ಗಂಟೆ ಟೈಮ್ ಕೊಡು ಅಂತಂದ್ರು. ಇವ್ರು ಕೊನೆಗೆ ಇಲ್ಲೇ ಕೂತ್ಕೊಳ್ತೀವಿ, ನಾವು ಹೋಗಲ್ಲ ಅಂತ. ಅದಕ್ಕೆ DR ಅವರು ಒಂದು ಲೆಟ್ರ್ ಕೊಡಪ್ಪ ಅಂತ DC ಬ್ಯಾಂಕ್ಗೆ ದುಡ್ಡು ರಿಲೀಸ್ ಮಾಡೋಕ್ಕೆ. ಇಲ್ಲಿದೆ ಲೆಟ್ರು. ಈಗ ನಮ್ದು ಕೋರ್ಟಲ್ಲಿ ಸ್ಟೇ ಇಲ್ಲ ಅಂತಂದ್ರೆ ಇವ್ರು ಹೆಂಗ್ ಕೊಡ್ತಾರೆ ಲೆಟ್ರು? ಇದನ್ನ ಬ್ಯಾಂಕಿಗೆ ರಿಲೀಸ್ ಮಾಡಿ ಅಂತ ಕೊಟ್ಟರು. ಅದು ಕೊಟ್ಟಾಗ್ಲೇ ನಾನು ಹೇಳಿದೆ ಲೆಟ್ರು, ನೀನು ಸ್ಪಷ್ಟವಾಗಿ ಬರೀರಿ, ಇಲ್ಲ ಅಂದ್ರೆ ತಪ್ಪಿಸ್ಕೊಂಡು ಹೋಗ್ಬಿಡ್ತಾಳೆ ಅಮ್ಮ. ನಾವು ಲೆಟ್ರು ಕೊಡೋಕೆ ತಪ್ಪಿಸ್ಕೊಂಡು ಹೋಗ್ತಾರೆ. DC ಬ್ಯಾಂಕ್ ಬ್ಯಾಲ್ಯ ಶಾಖೆ ವ್ಯವಸ್ಥಾಪಕರು, ನೀವು ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗಕ್ಕೆ ಬರೀಲಿಲ್ಲ ಅಂತಂದ್ರೆ 3 ಲೈನ್ ಬರೀರಿ ಸಾಕು ಅಂತ ಹೇಳಿದೆ ನಾನು. ಹಿಂಗೇನು ಹಿಂದೆ ಆಡಳಿತಾಧಿಕಾರಿ ಹಾಕಿದ್ವಿ ನಾವು, ಆಡಳಿತಾಧಿಕಾರಿ ಆಗಿದ್ದಕ್ಕೆ ಗೌರವ ಉಚ್ಚ ನ್ಯಾಯಾಲಯ ಸ್ಟೇ ಕೊಟ್ಟಿದೆ, ತಡೆಯಾಜ್ಞೆ ಕೊಟ್ಟಿದೆ, ಹಣ ರಿಲೀಸ್ ಮಾಡಿ ಅಂತ 2 ಲೈನ್ ಬರ್ದಿದ್ರೆ ಕ್ಲಿಯರ್ ಆಗಿ ಕೊಟ್ಟಿರೋರು. ಅದನ್ನ ಕೋರ್ಟ್ ಆದೇಶ ಅದೇನೈತೋ ಪಾಲಿಸಿ ಅಂತ ಹೇಳ್ಬಿಟ್ಟು ಲೆಟರ್ ಕೊಟ್ಟಾಗ ನಾವು ಇದನ್ನ ಇನ್ನು ನಮ್ಮ ರೈತರುಗಳೆಲ್ಲ ಟೈಮ್ ಆಗಿತ್ತು, ಊಟ ಗೀಟ ಮಾಡ್ಕೊಂಡು ಹೋಗೋಷ್ಟಕ್ಕೆ ಅಮ್ಮ ಹೊರಟೋಗ್ತಾರೆ ಅಂತೇಳಿ ಕಾರ್ಯದರ್ಶಿರು ಇನ್ನೊಂದಿಬ್ರು ಹೋದ್ರು ಬ್ಯಾಲ್ಯ ಬ್ರಾಂಚ್ಗೆ. ಈ ಲೆಟರ್ ತಗೊಂಡು ಹೋದ್ರೆ ಅಮ್ಮ 1 ನಿಮಿಷ ಕೂತ್ಕೊಳ್ಳಿ ಬರ್ತೀನಿ ಅಂತಂದೇಳಿ ನನ್ನ ಕಾರ್ಯದರ್ಶಿಗೂ ಇನ್ನೊಂದಿಬ್ರು ಜೊತೆಲಿ ಇರ್ತವ್ರು. ಅಲ್ಲೇನೋ ಗೌರಿ ಹಬ್ಬ ಐತೆ, ಅದಕ್ಕೆ ಬಾಳೆಕಂಬ ಸೊಪ್ಪು ಏನೋ ಇಸ್ಕೊಬರ್ಬೇಕು, ಮಾವಿನ ಸೊಪ್ಪು ಅಂತಂದೇಳಿ ಆಚೆ ಹೋದವರು ಬರಲೇ ಇಲ್ಲ. ಬ್ಯಾಂಕ್ ನಾವು ಹೋದ್ವಿ, ಇನ್ನೂ ಬರಲೇ ಇಲ್ಲ. ಎಷ್ಟೊತ್ತು ಅದಾದ್ಮೇಲೆ 1 ಗಂಟೆ ಊಟ ಗೀಟ ಎಲ್ಲ ಮಾಡ್ಕೊಂಡು ನಾವು ಎಲ್ಲ ಹೋದ್ವಿ ಅಲ್ಲಿಗೆ. ಅಯ್ಯಮ್ಮ ಅಷ್ಟೊತ್ತಿಗೆ ಸ್ವಿಚ್ ಆಫ್, ಬ್ಯಾಂಕ್ ಮ್ಯಾನೇಜರು ಸ್ವಿಚ್ ಆಫ್ ಫೋನ್. ಅದಾದ್ಮೇಲೆ ಆಯ್ತು ಬಿಡಪ್ಪ, ನಾಳೆ ನಾಡ್ದು ರಜಾ ಐತೆ, ರಜಾ ಮುಗಿದ ಮೇಲೆ ತಿರುಗಿ ಹೋಗೋದು. ಗೌರಿ ಹಬ್ಬ ರೆಸ್ಟ್ರಿಕ್ಟೆಡ್ ಹಾಲಿಡೇ ಬರ್ಬೋದು, ಇಲ್ಲ ಬಿಡ್ಬೋದು ಹೆಣ್ಮಕ್ಳು, ಸರ್ಕಾರಿ ಅಧಿಕಾರಿ. ಇನ್ನೇನು ಗಣೇಶ ಹಬ್ಬದ ದಿವಸ ಸರ್ಕಾರಿ ಹಾಲಿಡೇ, ಅವತ್ತು ಬರಲಿಲ್ಲ, ಮಾರನೇ ದಿವಸನೂ ಬರಲಿಲ್ಲ. ತಿರ್ಗಿ 2-3 ದಿವಸ ಆದ್ರೂ ಅಮ್ಮ ಬ್ಯಾಂಕಿಗೆ ನಮ್ಮ ಸೆಕ್ರೆಟರಿ ಲೆಟರ್ ತಗೊಂಡು ಹೋಗೋದು, ವಾಪಸ್ ಬರೋದು, ತಗೊಂಡು ಹೋಗೋದು, ವಾಪಸ್ ಬರೋದು. ತಾಂತ್ರಿಕ ಕಾರಣ ಅಂತೆ ಇವೆಲ್ಲ. ತಾಂತ್ರಿಕ ಕಾರಣದಿಂದ DC ಬ್ಯಾಂಕಿನ ಬಟವಾಡೆ ರಿಲೀಸ್ ಮಾಡೋಕ್ಕಾಗಿಲ್ಲ ಅಂತ ಪತ್ರಿಕೆಗಳಲ್ಲಿ ನೀವು ಬರ್ದಿರೋ ಅಂಥದ್ದು. ಇವೆಲ್ಲ ತಾಂತ್ರಿಕ ಕಾರಣ, ಇವೆಲ್ಲ ಕಾನೂನಲ್ವಾ? ಇವು ಬರಲೇ ಇಲ್ಲ ಕೊನೆಗೂ ಅಯ್ಯಮ್ಮ. ತಿರುಗಿ ಇವಾಗ ಮೊನ್ನೆ ಕೇಸ್ ಇತ್ತು, 38ಕ್ಕೆ ಒಂದಿತ್ತು ಡೇಟ್ ಇತ್ತು ಇರಂಗೆ. 38ಕ್ಕೆ ಏನು ಮಾಡಿರೋ ನೀವು ಇಬ್ರು ಸರ್ಕಾರ, ನೀವಿಬ್ರು ಹಿಂಗೇನೆ ಗಲಾಟೆ ಮಾಡ್ಕೊಂಡು ಹಿಂಗೇನೆ ಸುಮ್ಮನೆ ತಳ್ಕೊಂಡು ಹೋಗ್ತಾ ಇದೆ, ರೈತರಿಗೆ ತೊಂದರೆ ಆಗಬಾರ್ದು. ಅಷ್ಟೊತ್ತಿಗಾಗಲೇ ನಾವು ನಮ್ದು ಸ್ಟ್ರೈಕ್ ಎಲ್ಲ ಮಾಡಿ ಅದು ಕಟಿಂಗ್ ಎಲ್ಲ ನಾವೇ ಕೊಟ್ಟಿದ್ವಿ. ಇದೇನು ಅಷ್ಟು ಸುಲಭನಾಗಿ ಏನು ಆದೇಶ ಆಗ್ತಿರ್ಲಿಲ್ಲ, ನಾವೇ ಕಟಿಂಗ್ಸ್ ಎಲ್ಲ ಕೋರ್ಟಿಗೆ ಕೊಟ್ವಿ.
ಮಾನ್ಯ ಉಚ್ಚ ನ್ಯಾಯಾಲಯ ಏನು ಮಾಡಿರೋ ಅದನ್ನೆಲ್ಲ ನೋಡಿದ್ದಾದ್ಮೇಲೆ ನಿಮ್ಮಿಬ್ಬರು ಜಗಳದಾಗ ರೈತರಿಗೆ ಯಾಕೆ ತೊಂದರೆ ಆಗಬೇಕು ಅಂತೇಳಿ ಆ ರೈತರಿಗೆ ಪೇಮೆಂಟ್ ಕೊಡೋಕ್ಕೆ ಆಡಳಿತಾಧಿಕಾರಿಗೆ ತಾತ್ಕಾಲಿಕವಾಗಿ ಆದೇಶ ಮಾಡಿ ನೆಕ್ಸ್ಟ್ ಇದು ರಿಟ್ ಪಿಟಿಷನ್ ಪೆಂಡಿಂಗ್ ಇಟ್ಟು ಅವ್ರಿಗೆ ಆದೇಶ ಮಾಡಿ ಅದು ಓದೋದನ್ನು ಓದು. Learned Additional Advocate General submitted that in view of the interim order granted by this court, the payments due to the milk suppliers of the society is withheld. She further submits that the farmers are up in arms against the society for not making the payment and therefore prays that immediate orders be passed, permitting the administrator to release the payment to the farmers to ensure that they continue to supply to the milk to the society. Learned counsel for the petitioner, however, contends that it is the office bearers of the society who have been making payment. He contends that payments were made up to 19/7/2025. The dispute between the petitioners as well as the state government over who should administer the society cannot put the interest of the farmers in jeopardy. If the farmers have supplied milk, they are entitled for their payment. The question whether the petitioner should be allowed to make the payments or the administrator is entitled to do so would be decided in this writ petition. However, without prejudice to the rights of the petitioners and taking into account the interest of the farmers, this court considers it appropriate to permit the administrator to. ಏನು ಅವಶ್ಯಕತೆ ಇದೆ ಈ ಸಹಕಾರ ಸಂಘಗಳು ಎಲ್ಲೋ 4,000 5,000 10,000 ಹಿಂಗೆಲ್ಲ ಇರೋಂಥ ದುಡ್ಡುಗಳನ್ನ ತಿರ್ಗಾ ಅದನ್ನ ಪೋಸ್ಟ್ ಮಾಡೋದು ತಿರ್ಗಾ ವೇಸ್ಟ್ ಮಾಡಿಸಂತು ನೀವು ಏನಾರ ಚೇಂಜ್ ಮಾಡಿರಲಿಲ್ಲ ಹೊಸ ವರ್ಷ ಇನ್ನೊಂದು ವರ್ಷ ಹೆಚ್ಚಿಗೆ ಸೇರಿಸಿರೆ ಅವಾಗ ಹೆಚ್ಚು ಕಮ್ಮಿ ಆಗುತ್ತೆ. ಏನು ಜನರಲ್ ಬಾಡಿಗಳು ಹೆಚ್ಚು ಕಮ್ಮಿ ಆಗುತ್ತೆ, ಅವ್ರ ಮಿನಿಮಮ್ ಸರ್ವಿಸಸ್ಸು ಅವು ಇವು ಹೆಚ್ಚು ಕಮ್ಮಿ ಆಗ್ತವೆ. ಅವಾಗ ಬೇಕಾದ್ರೆ ಒಪ್ಕೊಳ್ಳೋಣ. ನೀವು ಏನು 23-23 ಇಸ್ವಿ ತಗೋಬೇಕು ಅಂತ ಹೇಳಿದ್ದಾದ್ಮೇಲೆ ತಿರ್ಗಾ ಪುನಃ ಅವ್ರಿಗೆ ಇನ್ನೊಂದು ಸಾರಿ ನೋಟಿಸ್ ಕೊಡಬೇಕು ಅನ್ನೋದ್ರದ್ದು ಇದು ಸರ್ಕಾರ ಮಾಡಿರೋಂಥದ್ದು ಅವೈಜ್ಞಾನಿಕ ಇದು. ಆದರೂ ಇರಲಿ, ಮೇಲ್ಗಡೆ ಹೇಳ್ತು ಯಾವ ಕಟ್ ಆಫ್ ಡೇಟು ಕೊಡಲಿಲ್ಲ. ಅದರಿಂದ ನಾನು ಅದ್ರ ಬಗ್ಗೆನೂ ಚುನಾವಣೆ ಇದ್ರ ಬಗ್ಗೆ ಒಂದು ರಿಟ್ ಪಿಟಿಷನ್ ಹಾಕಿದ್ದೆ. ನಾನು 1, 2, 3, 4 ಅಲ್ಲ ಹಾಕಿರೋದು. ಅದಾದ್ಮೇಲೆ ಏನು WP ರಿಟ್ ಪಿಟಿಷನ್ ನಂಬರು 5547/24 ಇದು ಯಾರು ಹೊಡೆದ್ರು ಎಲ್ಲಿ ಹೊಡೆದ್ರು ಆ ನಂಬರ್ ಹೊಡೆದ್ರೆ ಸಿಕ್ಕಾಗ WP ಅದನ್ನ ನಂಬರ್ ಹೊಡೆದ್ರೆ ಸಿಕ್ಕಾಗ ಒಂದು ಚುನಾವಣೆ ಮಾಡಿ ಅಂತ ಹೇಳ್ಬಿಟ್ಟು ಹೊಸ ನಮ್ಮ ಸಂಘದ ಚುನಾವಣೆ ಮಾಡಿಕೊಡಿ ಅಂತಂದು ಹೇಳಿದ್ರು. ಅದಕ್ಕೆ ಅವಾಗ ಏನು ಹೇಳ್ತು, ಆ ಸರ್ಕಾರದ್ದು ಆದೇಶ ಇನ್ನೂ ಕಂಟಿನ್ಯೂ ಇರೋದ್ರಿಂದ ಹಂಗೆ ಮುಂದುವರಿಯುತ್ತೆ ಅಂತ ಇದು ಮಾಡಿದ್ರು. ಆದರೂ ನಮ್ಮದು ಮುಂದುವರಿಸ್ಬೇಕಲ್ಲ, ಚುನಾವಣೆ ಮಾಡಿಸ್ಬೇಕಲ್ಲ ನಮ್ಮ ಸಂಘದಕ್ಕೆ. ತಿರುಗದಾದ್ಮೇಲೆ WP ಇನ್ನೊಂದು 20098/24 ಅಂತಂದು 25/7 ಹಾಕಿದ್ವಿ. ಅದಿನ್ನೂ ಪೆಂಡಿಂಗ್ ಐತಿ ಇವತ್ತು ನಾವು ಚುನಾವಣೆ ಮಾಡಿ ಅಂತ. ಅದಾದಮೇಲೆ ಏನು 5/6 ಆದೇಶ ಇತ್ತಲ್ಲ, ಈ 5/6/24 ಆಡಳಿತ ಮಂಡಳಿ ಕಂಟಿನ್ಯೂ ಮಾಡೋದು ಒಂದೊಂದು ಕಾಲಮ್ ನಂಬರ್ 2 ಇತ್ತಲ್ಲ, ಸೀರಿಯಲ್ ನಂಬರ್ 2ನಲ್ಲಿ. ಅದಕ್ಕೆ ಮೊನ್ನೆ 35ಕ್ಕೆ ಒಂದು ಹೊಸ ಆದೇಶ ಬಂತು ತಿರುಗಿ ಸರ್ಕಾರದ್ದು. ಆ 35ಕ್ಕೆ ಏನಿತ್ತು, ಯಾವ್ಯಾವ ಸಂಘಗಳು ಚುನಾವಣೆ ಆಗಿಲ್ವೋ ಚುನಾವಣೆ ಆಗದೇ ಇರೋಕ್ಕೆಲ್ಲ ಆಡಳಿತಾಧಿಕಾರಿನ ಹಾಕೋದು ಅಂತ ಪ್ರಾರಂಭ ಆಯ್ತು, ಶುರುವಾಯ್ತು. ಅವತ್ತು ಹೊಸ ಆದೇಶ ಬಂತು. ಆ 30/5/24 ಇಸ್ವಿಗೆ ಏನು ಹೊಸ ಆದೇಶ ಬಂತು, 31ನೇ ತಾರೀಕೇನೆ ನಮ್ಮ ಸಂಘಕ್ಕೆ ಹಾಕಿದೀವಿ ಅಂತಂದು ಲೆಟರ್ ಹಾಕಿದೀವಿ ಅಂತ ಐತೆ. ಆ 30/5/30ಕ್ಕೆ ಆದೇಶ ಬರುತ್ತೆ. 30/5/24ಕ್ಕೆ 31/5/24 ನಮ್ಮ ಸಂಘಕ್ಕೆ ಆಡಳಿತಾಧಿಕಾರಿ ಹಾಕಿದ್ವಿ, ಅಡ್ಮಿನಿಸ್ಟ್ರೇಟರ್ ಹಾಕಿದೀವಿ ಅಂತಂದು ಲೆಟರ್ ಮಾಡ್ತಾರೆ. ಮಹಾರಾಜೇಶನೇನೆ ಹಾಕ್ತೀರಿ. ಅವತ್ತು ಅವ್ರು ಯಾರವ್ರು ಇರಲೇ ಇಲ್ಲ, ಎಲ್ಲ ಅವ್ರ ಮಗನ ಮದುವೆಗೆ ಬ್ಯುಸಿ ಇದ್ರು. ಅದು 18ನೇ ತಾರೀಕು 20ನೇ ತಾರೀಕು ಅದಾದ್ಮೇಲೆ ಬಂದವರು ಸೈನ್ ಹಾಕಿರೋದು. 31ನೇ ತಾರೀಕು ಡೇಟ್ ಅದು ಸೈನ್ ಹಾಕಿರೋದು, 18ನೇ ತಾರೀಕು 20ನೇ ತಾರೀಕು ಸೈನ್ ಹಾಕಿರೋದು. ಅವ್ರ ಮಗನ ಮದುವೆ ಬ್ಯುಸಿ ಇದ್ರು, ಮಗಳ ಮದುವೆಯಲ್ಲಿ. ಹಿಂಗೆ ಪಾಪ ಆ ಮನುಷ್ಯನ ಹತ್ರ ಮಾಡಬಾರ್ದನ್ನೆಲ್ಲ ಮಾಡಿಸ್ಬಿಟ್ರು. ಆ ಮಾಡಬಾರ್ದನ್ನೆಲ್ಲ ಮಾಡಿಸಿದಾಗ ಏನಾಗುತ್ತೆ, ನಮಗೆ ಅವ್ರಿಗೆ ಕೆಲವ್ರಿಗೆ ಈ ದೊಡ್ಡವ್ರಿಗೆ ಶಿಕ್ಷೆ ಕೊಡೋಂಥ ಶಕ್ತಿ ನಮ್ಗಿರಲ್ಲ, ಎಲ್ರಿಗೂ ಇರಲ್ಲ. ಅದಕ್ಕೇನಪ್ಪ ಮೇಲ್ಗಡೆ ಇರೋದು ಭಗವಂತಗೊಂದು ಹೇಳ್ಬೇಕು, ಇಂಥವೇನ ಇದ್ರೆ ನೀನೇ ನೋಡ್ಕೊಳಪ್ಪ ಅಂತಂದು. ಇಲ್ಲ ಅಂದ್ರೆ ಇದಕ್ಕೆ ಕಾಲ ಚಕ್ರ ಉರುಳ್ತಾ ಇರ್ತೈತೆ. ಕಾಲ ಬಂದಂಥ ಸಂದರ್ಭದಲ್ಲಿ ಆ ಸಮಯನೇ ಉತ್ತರ ಕೊಡ ಅಂಥದ್ದಾಗುತ್ತೆ. ಇವತ್ತು ಮಾಡಬಾರ್ದನ್ನೆಲ್ಲ ಮಾಡಿದಕ್ಕೆ ಇವತ್ತು ಎಲ್ಲವರೇ ಅಂತ ಹೇಳ್ಬಿಟ್ಟು ನಾನು ಹೇಳೋದು ಬೇಡ, ನಿಮಗೆ ಎಲ್ಲರಿಗೂ ಗೊತ್ತು. ಅದನ್ನ ನಾನು ಯಾಕೆ ತಿರುಗಿ ಇನ್ನೊಂದು ಸಾರಿ ಪುನರುಚ್ಚಾರ ಮಾಡಬೇಕು.
ಅದಾದಮೇಲೆ ಒಂದೊಂದೇ ಎಲ್ಲದನ್ನು ಅಲಿಗೇಷನ್ ಮಾಡ್ಕೊಂಡು ಶುರು ಮಾಡ್ಕೊಂಡು ಬಂದರು. DRಗೆ ನಾನು ಎಲೆಕ್ಷನ್ ಇದಕ್ಕೆ ಏನು 13D2A ನಾವು ನೋಟಿಸ್ ಕೊಟ್ಟಿದ್ದೀವಿ. ಆ ಕೊಡೋದಕ್ಕಿಂತ ಮುಂಚೆನೇ ನಾವು ಚುನಾವಣೆ ಮಾಡಿಕೊಡಿ ಅಂತಂದು ಸಂಬಂಧಪಟ್ಟ ದಾಖಲಾತಿಗಳನ್ನೆಲ್ಲ ಕೊಡ್ತೀವಿ. AR ಆಫೀಸ್ಗೆ ದಾಖಲಾತಿಗಳನ್ನೆಲ್ಲ ಕೊಡ್ತೀವಿ ನಾವು. ಅಲ್ಲ, DR ಆಫೀಸ್ಗೆ ಅವರೇ ಚುನಾವಣಾಧಿಕಾರಿ, ನಮಗೆ DR ಏನೇನೆ ಉಪನಿಬಂಧಕರು. 17/7 ಕೊಡ್ತೀವಿ. ಇದೆಲ್ಲ ಕೋರ್ಟಿಗೆ ಕೊಟ್ಟಿರೋ ಅಂಥದ್ದು. ಕೋರ್ಟಿಂದನೇ ನಾವು ಬುಕ್ ತಂದಿದ್ದೀನಿ ಎಲ್ಲರೂ. 17/7ಕ್ಕೆ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳೆಲ್ಲ ಕೊಟ್ಟಿದ್ದೀವಿ ಅಂತಂದೇಳಿ DR ಅವ್ರಿಗೆ ಚುನಾವಣಾಧಿಕಾರಿಗೆ ಲೆಟರ್ ಕೊಡ್ತೀವಿ ನೋಡಿ. ಅಕ್ನಾಲಜ್ಮೆಂಟ್ ಅವರೇ ಸೀಲು ಸೈನ್ ಹಾಕ್ಕೊಟ್ಟವ್ರು ಕೊಟ್ಟಿರೋದಕ್ಕೆ. ಅವ್ರೇನು ಮಾಡಿರೋ, ಬರೀ ಇದನ್ನು ಕೊಟ್ಟರೆ ಆಗಲ್ಲ ಸರ್, ಈಗ ಕಾನೂನು ಚೇಂಜ್ ಆಗೈತೆ ಅಂತ. ಕಾನೂನು ಚೇಂಜ್ ಆಗಿರೋದ್ರಿಂದ ನೋಟಿಸ್ ಪಡಿಸ್ಕೊಡ್ಬೇಕು ಅಂದರು. ಕೊಟ್ಟಾದ ಲೆಟರ್ ಕೊಟ್ಟು 6-7 ತಿಂಗಳಾದ್ಮೇಲೆ ಅದರಿಂದ ತಿರುಗಿ 13D2A ನೋಟಿಸು ಕೊಟ್ಟು ಆ ಕೊಟ್ಟಾದ್ಮೇಲೆ 87 ದಿವಸ ಆಗೈತೆ, 90 ದಿವಸ ಆಗೈತೆ, 89 ದಿವಸ ಆಗೈತೆ ಅಂತ ಮೊನ್ನೆ ಪತ್ರಿಕೆಗಳೆಲ್ಲ ನೋಡಿದೆ ನಾನು ನಮ್ಮ ಕಾರ್ಯದರ್ಶಿಗೆ 13D2A ಪ್ರಕಾರ ಕಾರ್ಯದರ್ಶಿಗೆ 30 ದಿವಸದವರೆಗೂ ನೋಟಿಸ್ ಕೊಟ್ಟಾದ್ಮೇಲೆ ಅವನಿಗೆ ಏನಾದರೂ ತಕರಾರಿದ್ರು ತಕರಾರು ಸಲ್ಲಿಸ್ಬೋದು ಕಾರ್ಯದರ್ಶಿಗೆ. 30 ದಿವಸಗಳು ಆದಮೇಲೆ 30ರಿಂದ 60 ದಿವಸಕ್ಕೆ ಚುನಾವಣಾಧಿಕಾರಿಗೆ ತಕರಾರು ಸಲ್ಲಿಸ್ಬೋದು. ಅವ್ರು ಏನೋ ನೋಟಿಸ್ ಬಂದಿರಕ್ಕೆ ನನಗೆ ಅನರ್ಹ ಅಂತಂದೇಳಿ ನೋಟಿಸ್ ಕಳಿಸವ್ರೆ, ನಾನು ಅನರ್ಹ ಇಲ್ಲ, ನಾನು ಸರಿಗಿದ್ದೀನಿ, ಅವ್ರು ಏನೋ ಅವ್ರ ಹಕ್ಕು ಅವ್ರಲ್ಲಿ ಮನ್ನೆ ಮಾಡ್ಕೋಬೋದು. ಅಲ್ಲಿ ಏನು ಬೇಕೋ ಅವರು ತೀರ್ಮಾನ ತಗೋಬೋದು. ಅವ್ರಿಗೆ ಬೇಕಾದ್ರೆ ಎಲಿಜಿಬಲ್ ಇದ್ರೆ ವೋಟಿಂಗ್ ಪವರ್ನು ಕೊಡ್ಬೋದು. ಸಂತೋಷ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಎಲಿಜಿಬಲ್ ಇಲ್ಲ ಅಂತಂದ್ರೆ ವೋಟಿಂಗ್ ಪವರ್ ಇರಲ್ಲ. ಅಲ್ಲಿ ಕೊಟ್ಟಾದ್ಮೇಲೆ ಅಲ್ಲಿ ಯಾರಿಗೂ ಕೊಡಲಿಲ್ಲ. ಇದೇ ಸಣ್ಣಪ್ಪ ಇಲ್ಲಿ ಇಲ್ಲೇ ಆಫೀಸಲ್ಲಿ ಅವ್ರು ಲೆಟರ್ ಟೈಪ್ ಮಾಡಿರೋ ಅಬ್ಜೆಕ್ಷನ್ಗೆ. ಅದಕ್ಕೆ ನಮ್ಮೂರವ್ರಿಗೆ ಅದು ABCD ಗೊತ್ತಿಲ್ಲ ಅಲ್ಲಿರೋರಿಗೆ. ನನಗೆ ಎಷ್ಟೋ ಕಾನೂನು ಗೊತ್ತಿಲ್ಲ. ಇನ್ನು ಸಾಮಾನ್ಯ ಹಾಲಾಕಾಂತ ರೈತರೊಳಗೆ ಅವ್ರಿಗೆ ಏನೂ ಗೊತ್ತಿರಲ್ಲ. ಯಾವುದೇ ಒಂದು ಸಹಕಾರ ಸಂಘದ ಮೇಲಿಂದ ಆದೇಶಗಳು ಬಂದರೆ ಅವ್ಯಾವ ಸಂಘಗಳಿಗೆ ಬರಲ್ಲ. ಇಲ್ಲೂ ಅಧ್ಯಕ್ಷರೊಬ್ರು ಅವರೇ, ಪಟ್ಟಣ ಸಹಕಾರ ಬ್ಯಾಂಕಿನ ಅಧ್ಯಕ್ಷರವರೇ, ಟೌನ್ ಬ್ಯಾಂಕ್ನವರು. ಅವ್ರಿಗೆ ಯಾವುದು ಸರ್ಕ್ಯುಲರ್ ಬರಲ್ಲ. ಅವ್ರಿಗೆ ನನಗೂ ಯಾವುದು ಸರ್ಕ್ಯುಲರ್ ಬರಲ್ಲ. ಸರ್ಕ್ಯುಲರ್ ಯಾರಿಗಪ್ಪ ಬರೋದು ಅಂದರೆ ಅದನ್ನ ಮೊನ್ನೆ ಇವತ್ತು ಹೇಳಿದ್ರೆ ಸಕ್ಷಮ ಪ್ರಾಧಿಕಾರ ಅಂತಂದ್ರೆ. ಸಕ್ಷಮ ಪ್ರಾಧಿಕಾರ ಅಂತಂದ್ರೆ ಎಲ್ರಿಗೂ ಗೊತ್ತು. ನಮ್ಮ ಸಹಕಾರ ಸಂಘದ ಸಕ್ಷಮ ಪ್ರಾಧಿಕಾರ AR ಆಫೀಸು. AR ಆಫೀಸಿಗೆ ಬರುತ್ತೆ. ಆ AR ಆಫೀಸಿಗೆ ಬಂದಾಗ ನಮ್ಮ ತಾಲೂಕಲ್ಲಿ ಎಷ್ಟು ಸಹಕಾರ ಸಂಘಗಳು ಅವಕ್ಕೆಲ್ಲ ತಿಳಿಸ್ಬೇಕಾಗಿರೋ ಕರ್ತವ್ಯ ಅವ್ರದ್ದು. ಯಾರಿಗೆ ಗೊತ್ತಿರುತ್ತೆ? ಈಗ ಸರ್ಕಾರದಿಂದ ಸಹಕಾರಿ ಕಾನೂನು ಕಾಯ್ದೆ ಪ್ರಕಾರ ಅವಾಗ ಏನು ಹೊಸ ಕಾನೂನು ಕಾಯ್ದೆಗಳು ಬರ್ತವೆ, ಅವನ್ನೆಲ್ಲನೂ ಅವರು ತಿಳುವಳಿಕೆ ಮಾಡಬೇಕು. ಅದಕ್ಕೆ ನಾವು ಸಹಕಾರ ಶಿಕ್ಷಣ ನಿಧಿ ಅಂತಂದೇಳ್ಬಿಟ್ಟು ಮಾಡಿ ಅದಕ್ಕೆ 2% ಕೊಡ್ತೀವಿ. ಏನು ನಮ್ಮ ಲಾಭ ಬರುತ್ತೆ, ಸಹಕಾರ ಸಂಘಗಳಿಂದ ಲಾಭ ಬರುತ್ತೆ, ಆ ಲಾಭ ಬಂದಿದ್ದೊಳಗೆ ಈ ಸಹಕಾರಿ ಮಹಾಮಂಡಲಕ್ಕೆ ನಾವು 2% ಕೊಡ್ತೀವಿ ಅಣ್ಣ. ನಾವು ನಮ್ದು ಏನು ಲಾಭ ಬಂದಿರುತ್ತೋ ಅದು. ಅವರು ಏನು ಆಗಿಂದಾಗೆ ಏನೇನು ಕಾನೂನು ಕಾಯ್ದೆಗಳು ಬದಲಾವಣೆ ಆಗ್ತವೆ. ಆ ಬದಲಾವಣೆ ಆಗಿರೋ ಅಂಥದ್ದು ಜನಗಳಿಗೆ ಅವೇರ್ನೆಸ್ ತಂದು ಸಹಕಾರಿ ಸಂಘ ಸಂಸ್ಥೆ ನಡೆಸಿರೋ ಅಂಥವ್ರಿಗೆ ಮಾಹಿತಿ ಕೊಡಬೇಕು. ಯಾರು ಕೊಟ್ಟಿಲ್ಲ, ಇಲಾಖೆಯವರು ಕೊಟ್ಟಿಲ್ಲ. ಈಗ ಇಲಾಖೆಯವ್ರ ಹತ್ರ ಸರ್ಕ್ಯುಲರ್ ಬಂದೈತೆ ಸರ್ಕಾರದಿಂದ ಅಂತೇಳಿ ಇಲಾಖೆಯವ್ರಿಗೆ ಕಂಡ್ರೆ ನಮ್ಮ ಸಂಘದವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಸಂಘದವ್ರಿಗೆ ಯಾವುದು ಮಾಹಿತಿನೇ ಇರಲ್ಲ. ಅದರಿಂದ ಆ ಸರ್ಕ್ಯುಲರ್ಗಳು ಅವ್ರ ಹತ್ರನೇ ಇರ್ತವೆ. ಯಾರಿಗೂ ಏನು ಕೊಟ್ಟು ಇಲ್ಲ, ತಗೊಂಡು ಇಲ್ಲ, ಏನು ಮಾಡೂ ಇಲ್ಲ. ಅದಾದ್ಮೇಲೆ ಅದಕ್ಕೆ ಈ ಆಡಳಿತ ಮಂಡಳಿ ಹಾಕಿರೋದಕ್ಕೆ ಇನ್ನೊಂದು ಕೋಟ್ ಮಾಡ್ತಾರೆ. ಆಡಳಿತ ಮಂಡಳಿ ಹಾಕಿರೋ KMF ಅಲ್ಲೂ ಆಡಳಿತ ಮಂಡಳಿ ಮುಗ್ದೋಗಿತ್ತು. ಅಲ್ಲಿಗೆ ಆಡಳಿತಾಧಿಕಾರಿ ಹಾಕಿದ್ದಕ್ಕೆ IAS ಆಫೀಸರ್ನ ಆಡಳಿತಾಧಿಕಾರಿ ಹಾಕಿರೋ ಅವ್ರು ಬೆಳಗ್ಗೆನೆ ಚಾರ್ಜ್ ಕೊಟ್ಟರು, ಭೀಮನಾಯಕ್ ಹೊರಟೋದ್ರು ಅಂತಂದ್ರೆ ಅದಕ್ಕೆ ಸಂಬಂಧ ಏನು? KMF ಅಲ್ಲೊಂದು ಆಡಳಿತ ಮಂಡಳಿ, ಅಲ್ಲೊಂದು ಅಧ್ಯಕ್ಷ ಇರ್ತಾರೆ, ಅಲ್ಲಿ ಒಬ್ಬ MD ಇರ್ತಾರೆ, ಆಡಳಿತ ಮಂಡಳಿ ಇರುತ್ತೆ. ಅದು ಅವ್ರ ತೀರ್ಮಾನ. ಅವ್ರು ಹಾಕಿದ್ದನ್ನೆಲ್ಲ ಮಾಡಿದ್ದನ್ನೆಲ್ಲ ಸರ್ಕಾರ ಮಾಡಿದ್ದೆಲ್ಲ ಸರಿ ಅನ್ಬೋದು, ಇಲ್ಲ ತಪ್ಪು ಅನ್ಬೋದು, ಅದು ಅವ್ರಿಗೆ ಬಿಟ್ಟಿದ್ದು. ಅದು ಅವರು ಯಾರೋ ಮಾಡಿರೋ ಅಂತಂದೇಳ್ಬಿಟ್ಟು ಎಲ್ಲರೂ ರಾಜ್ಯದಲ್ಲಿರೋರೆಲ್ಲ ಹಂಗೆ ಮಾಡಬೇಕು ಅಂತಾರೆ. ಈಗ ಇರೋವೆಲ್ಲ ನಾವು ಕಣ್ಮುಂದೆ ನಿಮ್ಗೆ ಆ ಸರ್ಕಾರದ ಆದೇಶಗಳು ಏನೇನು ಆದೇಶಗಳು ಹೊರಡಿಸಿರೋ ಅಂತಂದೆಲ್ಲ ನೋಡಿದ್ವಿ. ಅದನ್ನ ಕೋಟ್ ಮಾಡಿ ಹೇಳಿದ್ರು. ಅವ್ರು ತಗೊಂಡವ್ರೆ, ಇವ್ರು ಚೂರು ಚಾರ್ಜ್ ಕೊಟ್ಟಿಲ್ಲ ಅಂತಂದೆ. ನಮ್ಗೇನು ನಾವು ಅದನ್ನ ಹೋಗಿದ್ವಿ. ಏನು 31ನೇ ತಾರೀಕಿಂದು ಅವ್ರು ಹಾಕಿರೋ 24ಕ್ಕೆ ಚಾರ್ಜ್ ತಗೊಂಡ್ವಿ ಅಂತಂದ್ರು. ಅವ್ರು ಆಡಳಿತಾಧಿಕಾರಿ ಚಾರ್ಜ್ ತಗೊಂಡಿದ್ದೀನಿ ಅಂತ ಒಂದು ಲೆಟ್ರ್ ಕೊಟ್ಟವ್ರೆ. 26ನೇ ತಾರೀಕು ತಗೊಂಡಿಲ್ಲ, 28 ತಗೊಂಡಿಲ್ಲ. ನಮ್ಗೆ 27ನೇ ತಾರೀಕು ಹೈಕೋರ್ಟ್ ಅಲ್ಲಿ ಸ್ಟೇ ಸಿಕ್ಕಿದೆ. ಏನು ಇವ್ರು ಆಡಳಿತಾಧಿಕಾರಿ ಹಾಕಿದ್ರು,
ಆ ಆಡಳಿತಾಧಿಕಾರಿ ಆಗಿದ್ದಕ್ಕೆ ನಮ್ಗೆ 27/6ಕ್ಕೆ ಸ್ಟೇ ಸಿಗುತ್ತೆ. ಸ್ಟೇ ಸಿಕ್ಕಿದ ಮೇಲೆ ಇವ್ರ ಆಫೀಸಲ್ಲಿ ಕೂತ್ಕೊಂಡು ನಾವು ಚಾರ್ಜ್ ತಗೊಂಡಿದೀವಿ ಅಂತ ಬರ್ಕೊಳ್ಳೋದು. 24 ಚಾರ್ಜ್ ತಗೊಂಡಿದ್ವಿ, ನಾವು 4 ಬಾರಿ ಹೋದ್ವಿ ಬಂದ್ವಿ ಮಾಡಿದ್ವಿ ಅಂತಂದೇಳಿ ಇವೆಲ್ಲ ಸಬೂಬುಗಳು ಹೇಳಾಗ್ತದೆ. 27/6ಕ್ಕೆ ಸ್ಟೇ ಬಂದ್ರೆ ಆ ಸ್ಟೇ ಬಂದ ತಕ್ಷಣ ನಾವು ಲೆಟರ್ಗಳು ಕೊಟ್ಟಿದ್ದೀವಿ. ಸ್ಟೇ ಕಾಪಿ ಇಲ್ಲ ಐತೆ. 27/6 ಸ್ಟೇ ಕೊಟ್ಟಿರೋದು. ಈ ಸ್ಟೇ ಬಂದ್ರೆ ಆ ಸ್ಟೇ ಏನಂತ ಇರೋದು ಅದರೊಳಗೆ ಕ್ಲೀನಾಗಿ ಮೆನ್ಷನ್ ಮಾಡೋರೆ. ಓದಿಸ್ಲಾ? Having heard the learned senior counsel appearing for the petitioners and learned additional advocate general, it is brought to the notice of this court that the administrator has not taken charge pursuant to the impunged order wide annexure Q. Learned AGA is hereby directed to communicate to the officer not to take charge as administrator till 1/7/2025. Therefore, the order dated 31/5/2025 in number SANI 33/MKT bar 03/2025-2026 passed by respondent number 1 is stayed till 01/07/2025. ಏನು ಅವರು 31ನೇ ತಾರೀಕು ಅಂತೇಳಿ ನಮಗೆ ಇದನ್ನ ಆದೇಶ ಇವರು ಆಡಳಿತಾಧಿಕಾರಿ ಹಾಕಿದ್ರು. ಅದಕ್ಕೆ 27/6ಕ್ಕೆ ಸ್ಟೇ ಕೊಡ್ತೀನಿ. ಸ್ಟೇ ಕೊಟ್ಟಾದ್ಮೇಲೆ ನಾನು ಬ್ಯಾಂಕಿಗೆ ಹೋಗಿ ಪತ್ರ ಕೊಟ್ವಿ. ಅವರು ಬಟವಾಡ ಕೊಡೋಕ್ಕೆ ಅಲ್ಲಿರೋ ಆಡಳಿತ ಮಂಡಳಿಯಿಂದನೇ ಸೆಕ್ರೆಟರಿಯಿಂದನೇ ತಪ್ಪು ಅಂತ ಹೇಳ್ತಾರಲ್ಲ, ನಾನು ಹೋಗಿ ಅದನ್ನ ಸ್ಟೇ ಕಾಪಿ ತಗೊಂಡು ಹೋಗಿ ಕೊಟ್ಟು ಹೇಳಿದ್ವಿ ಹೀಗೆ ಪೇಮೆಂಟ್ ಮಾಡಿ ಅಂತ. ಕೋರ್ಟು ನೀವು ಏನು ಆಡಳಿತಾಧಿಕಾರಿ ಹಾಕಿತ್ತು ಆ ಆಡಳಿತಾಧಿಕಾರಿ ಹಾಕಿರೋದಕ್ಕೆ ಸ್ಟೇ ಕೊಟ್ಟೈತೆ ಅಂದರೆ ನೀವೇನು ಅರ್ಥ ಮಾಡ್ಕೊಂತೀರ ಹೇಳಿಬೇಕು. ಅವರು ನಮ್ಮ ಸಂಘಕ್ಕೆ ಆಡಳಿತಾಧಿಕಾರಿ ಹಾಕಿದ್ರು. ಆ ಆಡಳಿತಾಧಿಕಾರಿ ಹಾಕಿದ್ದಕ್ಕೆ ಮೊನ್ನೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಸ್ಟೇ ಕೊಟ್ಟೈತೆ. ಇಂಟರ್ಫಿಯರ್ ಆಗಂಗಿಲ್ಲ, ಆಸ್ ಇಟ್ ಈಸ್ ನಡ್ಕೊಂಡು ಹೋಗ್ಬೇಕು. ಜೊತೆಗೆ ಅವರು ಅಲ್ಲಿ AAG ಅಡಿಷನಲ್ ಅಡ್ವೊಕೇಟ್ ಜನರಲ್ ಅವರು ನಮ್ಗೆ ಅಡ್ಮಿನಿಸ್ಟ್ರೇಟರ್ ಹಾಕಿಲ್ಲ ಅಂತ ಒಪ್ಕೊಂಡವ್ರೆ, ಚಾರ್ಜ್ ತಗೊಂಡಿಲ್ಲ ಅಂತಂದು ಒಪ್ಕೊಂಡವ್ರೆ. ಅಡ್ಮಿನಿಸ್ಟ್ರೇಟರ್ ಹಾಕಿದ್ರೆ ಚಾರ್ಜ್ ತಗೊಂಡಿಲ್ಲ. ಇವೆಲ್ಲ ರೆಕಾರ್ಡು, ಕೋರ್ಟಲ್ಲಿ ಇರೋ ಅಂತ ರೆಕಾರ್ಡ್ಗಳು. ನಮಗೆ ಯಾರು ಕಣ್ಣು ಮುಚ್ಚಿ ಇಲ್ಲ ಏನೋ ತಿದ್ದಿ ಪದ್ದಿ ಮಾಡಿ ಕೊಡೋ ಅಂತ ಜೈಮಾನ ನಮ್ದಲ್ಲ. ಅವ್ರೆ ನಾವಿನ್ನೂ ಚಾರ್ಜ್ ತಗೊಂಡಿಲ್ಲ ಅಂತಂದೆ. ಅದಕ್ಕೆ ಮಾನ್ಯ ಗೌರವ ಉಚ್ಚ ನ್ಯಾಯಾಲಯ ಸ್ಟೇ ಕೊಡ್ತು. ಸ್ಟೇ ಕೊಟ್ಟಾದ್ಮೇಲೆ ಆಸ್ ಇಟ್ ಈಸ್ ಅವರು ಪೇಮೆಂಟ್ ಮಾಡೋಕ್ಕೆ ಅವಕಾಶ ಕೊಡಬೇಕಾಗಿತ್ತು. ನಾನು ಹೋಗಿ ಬ್ಯಾಂಕಿಗೆ ಪತ್ರ ಕೊಟ್ಟರೆ ನಮ್ಮ ಸೆಕ್ರೆಟರಿ ಹತ್ರ ಪತ್ರ ಕಳಿಸ್ದೆ, ಆ ಸ್ಟೇ ಕಾಪಿ ಹಾಕಿ ಒಂದು ಲೆಟ್ರ್ ಕೊಟ್ಟು ದುಡ್ಡು ರಿಲೀಸ್ ಮಾಡಕ್ಕೆ ಹೇಳಿ ಅಂತ. ಆಯಮ್ಮ ಕೂತಿದ್ದು ತಪ್ಪಿಸ್ಕೊಂಡು ಹೊರಟೋಗ್ಬಿಟ್ಟು, ಇಲ್ಲಿ ಊಟ ಮಾಡ್ಕೊಂಡು ಬರ್ತೀನಿ 1 ನಿಮಿಷ ಕೂತಿರಿ ಅಂತೇಳಿ ಕದೊಳ್ಟೋಗ್ಬಿಡ್ತು, ತಪ್ಪಿಸ್ಕೊಂಡು ಹೊರಟೋಯ್ತು. ಪಾಪ ಆಯಮ್ಮಂಗೆ ಒತ್ತಡ, ಯಾರು ಅಂತ ಹೇಳ್ಬೇಕಂತೆ, ಯಾರಿಂದ ತೊಂದರೆ ಆಗೈತೆ ಅಂತ ಹೇಳ್ಬೇಕು ಅಂತಂದು ಹೇಳ್ಬಿಟ್ಟು ಅವ್ರು ಹೇಳಿರೋದು, ಅದನ್ನು ಹೇಳ್ತಾ ಇದ್ದೀನಿ. ಹೊರಟೋದ್ಲು ಪಾಪ, ಏನು ಮಾಡೋದು. ತಿರ್ಗೋದಾದ್ಮೇಲೆ ಇಲ್ಲಿ ನಡೆಯಲ್ಲ ಅಂತಂದೇಳಿ ಯಾರು ಕೊಟ್ಟೆ, ಅವರು ಏನು ರೆಸ್ಪಾನ್ಸ್ ಮಾಡಿಲ್ಲ, ಒಂದು ವಾಪಸ್ ಉತ್ತರನೂ ಕೊಟ್ಟಿಲ್ಲ ನನಗೆ. ಅಲ್ಲಿಂದ DR ಅವ್ರಿಗೆ ಕೊಟ್ಟೆ, ಸರ್ ಹಿಂಗೆ ಗೌರವ ಉಚ್ಚ ನ್ಯಾಯಾಲಯ ಸ್ಟೇ ಕೊಟ್ಟಿದೆ, ಅವ್ರು ರೈತರಿಗೆ ಪೇಮೆಂಟ್ ಮಾಡಬೇಕು, ಆ ಬ್ಯಾಂಕಿಗೆ ಒಂದು ಡೈರೆಕ್ಷನ್ ಕೊಡಿ, ಒಂದು ಲೆಟ್ರ್ ಕೊಡಿ ಅಂತ ಹೇಳಿ ನಾವು ಅವ್ರಿಗೊಂದು DR ಅವ್ರಿಗೊಂದು ಕೊಟ್ಟೆ, ಸಹಕಾರ ಸಂಘಗಳ ಉಪನಿಬಂಧಕರಿಗೆ. ಅವರು ಏನೋ ರೆಸ್ಪಾನ್ಸ್ ಮಾಡಲಿಲ್ಲ. ಕೇಸ್ ಐತೆ, ಕೋರ್ಟ್ ಐತೆ, ಇವತ್ತು ನಾಳೆ ನಾನು ಡೈರೆಕ್ಷನ್ ಇವತ್ತು 100% ಮಾಡ್ತೀನಿ, ಹೋಗಿ ಕೇಳಿಬೇಕಾರೆ ಹೋಗೇನೆ. ಇವತ್ತು ಸಾಯಂಕಾಲ ನಿಮ್ಗೆ ಯಾಕೆ ಪೇಮೆಂಟ್ ರಿಲೀಸ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಕಾರ್ಯದರ್ಶಿಗೂ ಗೊತ್ತು. ಅವನು ಒಂದು 2-3 ಸಾರಿ ಕರ್ಕೊಂಡು ಹೋಗಿದ್ದೆ. ಬರೀ ಹೇಳ್ಕೊಂಡೇ ಬಂದರು ಎಲ್ಲನೂ, ಇವತ್ತು ನಾಳೆ ಅಂತಂದು ಹೇಳ್ಕೊಂಡೇ ಬಂದು, ಆದರೂ ಪೇಮೆಂಟ್ ರಿಲೀಸ್ ಮಾಡಿಸಲೇ ಇಲ್ಲ. ತಿರ್ಗಾದಾದ್ಮೇಲೆ ಇವ್ರೇನು ಮಾಡ್ತಾ ಇಲ್ಲ ಅಂತ ಲೋಕಾಯುಕ್ತಕ್ಕೂ ಕಂಪ್ಲೇಂಟ್ ಕೊಟ್ವಿ. ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗೈತಿ. ಅಲ್ಲಿ ಅವರು ಹೇಳಿರು, ಮಾನ್ಯ SP ಅವರು, ನಮ್ದೆಲ್ಲ ಪ್ರೋಸೆಸ್ಸು ಭಾಳ ಲೇಟ್ ಆಗುತ್ತೆ, ಇದು ಬಟವಾಡೆ ರೈತರಿಗೆ ತೊಂದರೆ ಆಗುತ್ತೆ, ಅದರಿಂದ ಅವ್ರು ಯಾರ್ದು ಸಂಬಂಧಪಟ್ಟವ್ರು ನಂಬರ್ ಕೊಡಿ, ನಾನೇ ಮಾಡಿ ಹೇಳ್ತೀನಿ ಅವ್ರಿಗೆ ಅಂತ. ಅವ್ರಿಗೆ ಪಾಪ ರೈತರು ಕಷ್ಟ, ಬಡವ್ರ ಕಷ್ಟ ಗೊತ್ತಿರೋದ್ರಿಂದ ಅವರೇ ಫೋನ್ ಮಾಡಿರೋ ಖುದ್ದಾಗಿ ಈಗಿರೋ ಅಂತ ಅಸಿಸ್ಟೆಂಟ್ ರಿಜಿಸ್ಟ್ರಿಗೆ ಅವ್ರು ಫೋನ್ ಮಾಡಿ ಹೇಳಿದಕ್ಕೆ ಅದು ಇದು ಸಬು ಹೇಳಿದ್ರು, ಸರ್ ಅದು ಕೋರ್ಟಲ್ಲಿ ಡೇಟ್ ಆಗೈತೆ ಕೋರ್ಟಲ್ಲಿ ಪೆಂಡಿಂಗ್ ಇದೆ ಅಂದಿದ್ದಕ್ಕೆ ಅಲ್ಲೇ ಸ್ಪಷ್ಟವಾಗಿ ನಾವು ಕೋರ್ಟ್ ಸ್ಟೇ ಕೊಟ್ಟ ತಕ್ಷಣ ಹೇಳಿದ್ರು, ಅದು ಎಲ್ಲವರೆಗೂ ನೆಕ್ಸ್ಟ್ ಅದು, ಯಾಕೆಂದರೆ ಅದು ನೆಕ್ಸ್ಟ್ ಡೇಟ್ವರೆಗೂ ಅದು ಕಂಟಿನ್ಯೂ ಇರುತ್ತೆ. ಅವತ್ತು ಬೇಕಾದ್ರೆ ಕ್ಯಾನ್ಸಲ್ ಆಗ್ಬೋದು, ಇಲ್ಲ ಅದನ್ನೇ ಕಂಟಿನ್ಯೂ ಆಗ್ಬೋದು ಸ್ಟೇ. ಹೈಕೋರ್ಟಲ್ಲಿ ಕೊಡೋದೇ ಅದೇ ಆ ಥರ. ಅದನ್ನು ಅಲ್ಲೇವರೆಗೆ ಬರೀರಿ ಲೆಟ್ರು ನೀವು.
ಈ ಸ್ಟೇನಲ್ಲಿ ಯಾವ ಡೇಟ್ವರೆಗೂ ಅವ್ರಿಗೆ ಸ್ಟೇ ಕೊಟ್ಟಿದೆ ಅಲ್ಲಿವರೆಗೂ ನೀವು ಬ್ಯಾಂಕ್ ವ್ಯವಹಾರ ಮಾಡ್ಕೋಬಹುದು ಅಂತಂದು ಬರೀ ಆಮೇಲೆ ಅದು ಮುಗಿದ ಮೇಲೆ ಅಲ್ಲಿ ಏನು ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಆಗುತ್ತೋ ಅದನ್ನ ಮಾಡೋಣ ಅಂತಂದು ಹೇಳಿದ್ರು. ಆಯ್ತು ಕಳಿಸಿ ಅಂತ ಒಪ್ಕೊಂಡ. ತಿರ್ಗೋ ಹೋಗಿದ್ದಕ್ಕೆ ಆಗ್ಲೇದಾನೆ ಇವತ್ತು ನನಗೆ ತುಮಕೂರಲ್ಲಿ ಒಂದು ಚಾರ್ಜು ಇದೊಂದು ಚಾರ್ಜ್ ಅಡಿಷನಲ್ ಹಾಕವ್ರೆ, ಇನ್ನು 4-5 ಕಡೆ ಹಾಕವ್ರೆ, ಇವತ್ತು ಬರ್ರಿ ನಾಳೆ ಬನ್ನಿ ಅಂತಂದು ಹೇಳಿದ್ರು. ಇವತ್ತು ಬನ್ನಿ ನಾಳೆ ಬನ್ನಿ ಅಂತಂದು ಹೇಳಿದಕ್ಕೆ ಇವ್ರು ಹಿಂಗೆ ಡಿಲೇ ಮಾಡ್ತಾರೆ ಅಂತ ತಿರುಗಿ ಕಂಟೆಂಪ್ಟ್ ಹಾಕಿದ್ವಿ. ಹೈಕೋರ್ಟ್ ಅಲ್ಲಿ ಕಂಟೆಂಪ್ಟ್ ಹಾಕಿದ್ವಿ. ಏನು ಇವಾಗ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶನ ಧಿಕ್ಕರಿಸವ್ರೆ, ಇವರು ಅದಕ್ಕೆ ಗೌರವ ಕೊಡ್ತಾ ಇಲ್ಲ ಅಂತ ಹೇಳಿ ಅವ್ರ ಯಾರ ಮೇಲೆ ಕಂಟೆಂಪ್ಟ್ ಹಾಕಿದ್ವಿ. ಇನ್ನೊಂದು ಕೇಸ್ ಆ ಕಂಟೆಂಪ್ಟ್ ಹಾಕಿದ ಮೇಲೆ ಅವ್ರಿಗೆ ನೋಟಿಸ್ ಆಗೋಯ್ತು. ಆ ನೋಟಿಸ್ ಆಗಿದ ತಕ್ಷಣ ಶುರುವಾಯಿತು ನಮ್ಮ ರೈತರುಗಳು ಯಾವಾಗಲೂ ಗಲಾಟೆ ಮಾಡ್ತಾ ಇರೋರು, ಬಟವಡೆ 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 ಅಂತ. ಅದಕ್ಕಿಂತ ಮುಂಚೆ 2 ಬಟವಡೆ ನಾವು ಮಾಡ್ಬಿಟ್ಟಿದ್ವಿ. ಏನು 27/6/25 ಕೊಡುತ್ತೆ, ಸ್ಟೇ ಕೊಡುತ್ತೆ. ಆ ಕೊಡೋದಕ್ಕಿಂತ ಇನ್ನೇನು ನಾವು ಅಲ್ಲಿಂದ ಈಚೆಗೆ 2 ಬಟವಡೆ ಮಾಡಿದ್ದೀವಿ. ಸ್ಟೇ ಕೊಟ್ಟಾದ್ಮೇಲೆ 2 ಬಟವಡೆ ಮಾಡಿದ್ದೀವಿ ನಾವು. ಇನ್ನೂ 3 ಬಟವಡೆ ಬಾಕಿ ಇದು. 2 ಬಟವಡೆ ಕೊಡಬೇಕಾಗಿತ್ತು. ಇನ್ನೊಂದು 4-5 ದಿವಸ ಕಳೆದ್ರೆ ಇನ್ನೊಂದು ಬಟವಡೆ, 15 ದಿವಸಕ್ಕೆ ಒಂದು ಬಟವಡೆ ಕೊಡ್ತಿದ್ರು. ಅದರಿಂದ ನಮ್ಮ ರೈತರು ಏನು ಮಾಡಿದ್ರು, ಬರೀ AR ಆಫೀಸ್ಗೆ ನಾವೇ ಹೋಗೋಣ ಅಂತಂದು. ನಾನಿದು ಕೋರ್ಟಲ್ಲಿ ಇರೋದ್ರಿಂದ ಹೋಗಿ ತಿರ್ಗಾ, ಯಾಕೆಂದ್ರೆ ಮೊದಲೇ ನಮ್ಮ ಮೇಲೆ ಸುಳ್ಳು ಪಳ್ಕೆ ಸುಳ್ಳು ಹಾಕಿ ಅದು ಇದು ಮಾಡಿ ಒಳಗಡೆ ಕಳ್ಸಕ್ಕೆ ನೋಡ್ತಾರೆ. ತಿರ್ಗಿ ನಾವು ಅಲ್ಲಿ ಹೋಗಿ ಕೋರ್ಟಲ್ಲಿ ಇದು ಕೇಸ್ ಇರೋದ್ರಿಂದ ಅಲ್ಲಿ ಹೋಗಿ ಏನನ್ನ ತೊಂದರೆ ಬಂದ್ರೆ ಸುಮ್ಮನೆ ಆದ್ರೂ ಅಧಿಕಾರಿಗಳು ತೊಂದರೆ ಮಾಡಿರೋ, ಅವ್ರು ಕೆಲಸ ಮಾಡೋದಕ್ಕೆ ಅಡಚಣೆ ಮಾಡಿರೋ, ಅಲ್ಲಿ ಆಫೀಸಲ್ಲಿ ಚೇರ್ ಹೊಡೆದಾಕಿರೋ, ಅದು ಹೊಡೆದಾಕಿರೋ, ಇದು ಹೊಡೆದಾಕಿರೋ ಅಂತ ಏನೋ ಸುಳ್ಳು ಕಂಪ್ಲೇಂಟ್ಗಳು ಕೊಡ್ತಾರೆ. ಯಾಕಂದ್ರೆ ಹಿಂದೆ ಆಗಲೇ ಕೊಟ್ಟವ್ರೆ ನನ್ನ ಮೇಲೆ. ಆ ಸುಳ್ಳು ಕಂಪ್ಲೇಂಟ್ ಕೊಟ್ಟಾರು ಅಂತಂದ್ರೆ ಯಾಕೆ ಹೋಗ್ಬೇಕು, ಕೋರ್ಟಲ್ದು ಮನೆಗೆ ನ್ಯಾಯಾಲಯದಿಂದ ಗೌರವ ಕೊಡ್ಬೇಕು, ಕಾನೂನಿಗೆ ಗೌರವ ಕೊಡ್ಬೇಕು. ಅದರಿಂದ ನಾನು ಆಫೀಸ್ಗಳಿಗೆ ಹೋಗ್ಲಿಲ್ಲ. ನಾನು AR ಆಫೀಸ್ಗೆ ಬರೀ ಪತ್ರ ಕೊಡೋದು ಎಷ್ಟೋ ಅಷ್ಟೇ ಕಾರ್ಯದರ್ಶಿ ಕಡೆಯಿಂದ ಕೊಡಿಸ್ತಾ ಇದ್ದೆ. ಇವರೆಲ್ಲರೂ ರೈತರು ಇಲ್ಲ ನಾವೇ ಹೋಗಿ ಕೇಳ್ತೀವಿ, ಯಾಕೆ ಕೊಡಲ್ಲ, ನಮ್ಮಣ್ಣ ಅವ್ರ ದುಡ್ಡು ಕೇಳ್ತಾ ಇಲ್ಲ, ನಾವು ನಮ್ಮ ದುಡ್ಡು ನಮಗೆ ಕೊಡೋಕ್ಕೆ ಅವ್ರದ್ದೇನಂತೆ ಅಂತಂದೇಳಿ ಇವರೆಲ್ಲ ಹೇಳಿದಕ್ಕೆ ನೀವು ಬರಲ್ಲ ಅಂದ್ರೂ ನಾವು ಹೋಗ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ನಮ್ಮ ಕಾರ್ಯದರ್ಶಿಗೆ ಹೇಳಿದೆ, ಆಯ್ತಪ್ಪ ಒಂದು ಡೇಟ್ ಫಿಕ್ಸ್ ಮಾಡು ಅಂತೇಳಿ. ಅವರೆಲ್ಲ ಯಾವತ್ತು ಬರ್ತಾರೋ ನಾನು ಅವತ್ತು ಬರ್ತೀನಿ ಅಂತ. ನಾನು ಅವ್ರ ಜೊತೆ ನಾನು ಬರಲಿಲ್ಲ ಅಂತಂದ್ರೆ ಅವ್ರಿಗೆ ತಪ್ಪ ಸಂದೇಶ ಹೋಗುದು, ಇವ್ರದೇ ಏನೋ ಐತಪ್ಪ, ಇವ್ರದೇ ಏನೋ ತಪ್ಪು ಮಾಡೋರೆ, ಅದಕ್ಕೆ ಇಲ್ಲಿ ಬರ್ತಾ ಇಲ್ಲ ಅಂತ. ಅದಾದ್ಮೇಲೆ ಕಂಟೆಸ್ಟ್ ಮಾಡಿದೆ. ಕಂಟೆಸ್ಟ್ ಮಾಡಿದ್ರು ಚುನಾವಣೆ ನಡೆಸೋಂಥ ಸಂದರ್ಭದಲ್ಲಿ 1 ವಾರಕ್ಕೊಂದೊಂದು ಡೇಟ್ಗಳು, ಆ ವಾರಕ್ಕೊಂದೊಂದು ಡೇಟ್ಗಳು ಬರ್ತಾನೆ ಇದ್ವು. ಯಾಕೆಂದ್ರೆ ಅಲ್ಲಿ ನಡೆದಂಥದ್ದೆಲ್ಲದನ್ನು ಸಹ ಈಗಾಗಲೇ ಹೇಳ್ದಂಗೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಏನೇನು ಚರ್ಚೆಗಳು ನಡೀತವೆ ಅದನ್ನೆಲ್ಲದನ್ನು ಪತ್ರಿಕಾಗಳ ಮುಂದೆ ಹೇಳಂಗಿಲ್ಲ ನಾವು. ಅಲ್ಲಿ ಏನೇನು ಚರ್ಚೆಗಳಾಯ್ತು, ಏನೇನು ಯಾವ್ಯಾವ ಡೇಟಲ್ಲಿ ಏನೇನು ಆದೇಶಗಳಾಗ್ಬೋದು ಅಂತ. ಯಾಕೆಂದ್ರೆ ಆ ರಿಟ್ಟು ಪೆಂಡಿಂಗ್ ಇರೋದ್ರಿಂದ ನಾವು ಯಾವುದನ್ನು ಅದನ್ನು ಮಾತಾಡಬಾರ್ದು. ಅದು ಪ್ರಾರಂಭ ಆಯಿತು. ತಿರುಗಿ ಕೊನೆಗೆ ಚುನಾವಣೆ ಮಾಡಿ ಅಂತಾನೆ ಆದೇಶ ಆಯಿತು. ಅದಾದ್ಮೇಲೆ ಏನು ಈ 13(2) ಒಳಗೆ ಎಲಿಜಿಬಲ್ ಇಲ್ಲದೆ ಇರೋ ಅವೆಲ್ಲನೂ ವೋಟಿಂಗ್ ಪವರ್ ತಗೊಬಂದ್ರು ಹೈಕೋರ್ಟಿಂದನೇ. ಆ ವೋಟಿಂಗ್ ಪವರ್ ತಂದಾದ್ಮೇಲೆ ಆ ಕೌಂಟಿಂಗ್ ಮಾಡೋಕ್ಕೆ ಸಪ್ರೇಟ್ ಬಾಕ್ಸ್ಗಳು ಮಾಡ್ತು. ಆ ಸಪ್ರೇಟ್ಗಳು ಬಾಕ್ಸ್ ಮಾಡಿದ್ದಾದ್ಮೇಲೆ ಅವರು ನಮ್ಮದು ಕೌಂಟಿಂಗೇ ಮಾಡಲಿಲ್ಲ. ಸುಮಾರು ತಿಂಗಳಂಗಟ್ಲೆ ಕೌಂಟಿಂಗೇ ಮಾಡಲಿಲ್ಲ. ಎಲಿಜಿಬಲ್ ವೋಟರ್ನ ಒಂದಕ್ಕೆ ಹಾಕಿರೋ ಒಂದು ಡಬ್ಬಕ್ಕೆ ಇವು 13(2) ಒಳಗಡೆ ಹೊಸದಾಗಿ ತಿರುಗಿ ಏನು ಹೈಕೋರ್ಟಿಂದ ತಂದ್ರು ಅವನ್ನ ಬೇರೆ ಕಡೆ ಇನ್ನೊಂದು ಬಾಕ್ಸ್ಗೆ ಹಾಕಿದ್ರು. ಅದಕ್ಕೆ ಏನು ಸರ್ಕಾರ ಏನು ಹೇಳೋದು, ಮಾನ್ಯ ಉಚ್ಚ ನ್ಯಾಯಾಲಯ ಏನು ಹೇಳ್ತು, ಅದನ್ನೇ ಸಪ್ರೇಟ್ ಎಣಿಕೆ ಮಾಡಿ, ಇದನ್ನೇ ಸಪ್ರೇಟ್ ಎಣಿಕೆ ಮಾಡಿ ಅಂತ ಒಂದು ದಿವಸ ಆದೇಶ ಆಯಿತು. ಸಬ್ಜೆಕ್ಟ್ ಔಟ್ಕಮ್ ಅಂತಂದೇಳಿ, ಅಂದರೆ ಯಾರು ಈ ಸಬ್ಜೆಕ್ಟ್ ರಿಪಿಟೇಷನ್ ಪೆಂಡಿಂಗ್ ಇರೋದ್ರಿಂದ ಇದ್ರ ಕಂಡೀಷನ್ಗೆ ಒಳಪಟ್ಟು ನೀವು ಕೌಂಟಿಂಗ್ ಮಾಡಬೇಕು ಅಂತಂದು ಹೇಳ್ಬಿಟ್ಟು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಆದೇಶ ಆಯಿತು. ಇದೆ ಆದೇಶದ ಕಾಪಿಗಳೆಲ್ಲದನ್ನು ಸಹ ಇದೆ. ಅದ್ರ ಪ್ರಕಾರ ಕೌಂಟಿಂಗ್ ಆಯಿತು. ಈಗ ಕೇಸ್ ಇನ್ನೂ ನಡೀತಾ ಇದೆ. ಈಗ 12ನೇ ತಾರೀಕು ಇದೆ ಆ ಕೇಸು. ಅಲ್ಲಿ ಕೇಸಲ್ಲಿ ಏನು ತೀರ್ಮಾನ ಆಗುತ್ತೋ ಅದಾಗುತ್ತೆ. 13(2) ಒಳಗಡೆ ಅವರು ಅರ್ಹರೋ ಅನರ್ಹರೋ ಏನು ಎತ್ತ ಅಂತ ತೀರ್ಮಾನ ಆದ್ಮೇಲೆ ಅದೆಲ್ಲ ಆಗೋದು, ಅದು ಪೆಂಡಿಂಗ್ ಇದೆ. ಅದಾದ್ಮೇಲೆ ಏನು ಈ ಚುನಾವಣೆಗಳನ್ನ ಪ್ರಾರಂಭ ಆದ್ಮೇಲೆ ನಮ್ದು ತುಮಕೂರು ಅಲ್ವ ಕೊಟ್ಟದ್ದು MP ಎಲೆಕ್ಷನ್ ಬಂತು. ಆ MP ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬಂದಿದ್ದಕ್ಕೆ ಒಂದು ಆದೇಶ ಹಾಕಿರು. MP ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬಂದಿದ್ದಕ್ಕೆ ಸರ್ಕಾರದಿಂದನೇ ಒಂದು ಆದೇಶ ಹಾಕಿ 13/3 ಆದೇಶಗಳು ಕೇಳಿದ್ರೆ ಕೊಡೋಣ. 13/3 ಒಂದು ಆದೇಶ ಮಾಡಿದ್ರು. ಈಗ ಚುನಾವಣೆ ನಡೆಸೋಕ್ಕೆ ಸಾಧ್ಯವಾಗದೇ ಇರೋದ್ರಿಂದ ಇರೋ ಆಡಳಿತ ಮಂಡಳಿಲು ಮುಂದುವರ್ಸೋದು ಅಂತಂದು ಹೇಳ್ಬಿಟ್ಟು 13/3 ಒಂದು ಆದೇಶ ಮಾಡಿದ್ರು. ಅದಾದ್ಮೇಲೆ ಅದನ್ನ ಮಾರ್ಪಾಡು ಅಂತೇಳಿ ತಿರ್ಗಿ 16
ಅದನ್ನು ವಾಪಸ್ ತಗೊಂಡು 16/3ಕ್ಕೆ ವಾಪಸ್ ತಗೊಂಡು ಅದರಲ್ಲಿ ಕೆಲವು ಮಾಡಿಫಿಕೇಶನ್ ಮಾಡಿ 21/3/24ಕ್ಕೆ ತಿರ್ಗಿ ಹೊಸದಾಗಿ ಆದೇಶ ಮಾಡಿದ್ರು. ಆ ಹೊಸದಾಗಿ ಆದೇಶ ಮಾಡಿದ್ದನ್ನ ತಿರ್ಗಿ 5/6ಕ್ಕೆ ಅದು ಮುಗೀತದು. 21/3/24ಕ್ಕೆ ಮುಗಿದು ಆದೇಶ ಮಾಡಿದ್ದು MP ಚುನಾವಣೆ ಎಲ್ಲ ಮುಗೀತು. ಆ ಮುಗಿದಿದ್ದಾದ್ಮೇಲೆ ತಿರ್ಗಿ 5/6ಕ್ಕೆ ಇನ್ನೊಂದು ಸರ್ಕಾರ ಆದೇಶ ಮಾಡುತ್ತೆ. ಎಲ್ಲ ಆದೇಶಗಳು ಇಲ್ಲೇ ಇವೆ. ಆ 5/6 ಆದೇಶ 5/6 ಆದೇಶದೊಳಗೆ ಏನ್ ಮಾಡುತ್ತೆ ಅಂತಂದ್ರೆ 5/6 ಏನು ಆದೇಶ ಮಾಡುತ್ತೆ ಅಂತಂದ್ರೆ ಎಲ್ಲ ಕಂಡೀಷನ್ಗಳು ಹಾಕ್ತೀವಿ. ಕಂಡೀಷನ್ಗಳು ಹಾಕಿದ್ದಾದ್ಮೇಲೆ ಇದೆಲ್ಲ ಕೋರ್ಟು ಕೊಟ್ಟಿರೋದು, ಯಾವುದು ಇಲ್ಲೇ ನಾವು ಮಾಡ್ಕೊಂಡ್ರ ಅಂತದಲ್ಲ. ಈ ಆದೇಶದೊಳಗೆ ಏನು ಹೇಳುತ್ತೆ ಅಂತಂದ್ರೆ ಎರಡನೇದು ಸೀರಿಯಲ್ ನಂಬರ್ 2ನೇದು ಈ ಆದೇಶದೊಳಗಡೆ ಯಾಕಂದ್ರೆ ಬೇಕಾದ್ರೆ ಆದೇಶದ್ದು ಪ್ರಿಂಟ್ ಕೊಡ್ತೀನಿ ನಾವು, ನೀವೇ ಬೇಕಾದ್ರೆ ಆನ್ಲೈನಲ್ಲಿ ನೋಡಿ ತೆಕ್ಕೊಳ್ಬೋದು. ಅದು ಆರ್ಡರ್ ನಂಬರ್ ಹೇಳಿದ್ರೆ ನಾನು ಬೇಕಾದ್ರೆ ಒಂದು ಕಾಪಿ ಕೊಡ್ತೀನಿ. ದಿನಾಂಕ 6/6/24ಕ್ಕೆ ಇದ್ದಂತೆ ಆಡಳಿತ ಮಂಡಳಿಯ ಪದಾವಧಿಯು ಮುಕ್ತಾಯಗೊಳ್ಳುವ ಚುನಾವಣೆಗೆ ಬಾಕಿ ಇರುವ ಸಹಕಾರ ಸಂಘಗಳು, ಸಹಕಾರ ಬ್ಯಾಂಕುಗಳು, ಪ್ರಾಥಮಿಕ ಮಾಧ್ಯಮಿಕ ಒಕ್ಕೂಟ, ಫೆಡರಲ್ ಸಂಸ್ಥೆ ಮತ್ತು ಅಪೆಕ್ಸ್ ಸಹಕಾರ ಸಂಘಗಳು ಹಾಲಿ ಇರುವ ಆಡಳಿತ ಮಂಡಳಿ ಹಾಗೂ ಪದಾಧಿಕಾರಿಗಳ ಅವಧಿಯ ಸಂಘದ ಚುನಾವಣೆ ನಡೆದು ಹೊಸ ಆಡಳಿತ ಮಂಡಳಿ ರಚನೆಯಾಗುವವರೆಗೂ ಮುಂದುವರಿಯತಕ್ಕದ್ದು ಅಂತ ಸರ್ಕಾರ ಆದೇಶ ಮಾಡಿತು. ಯಾವ ಡೇಟ್ಗೆ ಅಂತ ಹೇಳಿಲ್ಲ, ಇದು ಎಲ್ಲಿವರೆಗೂ ಅಂತಂದು ಹೇಳಿಲ್ಲ ಸರ್ಕಾರ. ಹೊಸ ಇವಾಗ ಏನು ಯಾವ್ದಾವ್ದು ಚುನಾವಣೆಗೆ ಬಾಕಿ ಇತ್ತು, ಆ ಚುನಾವಣೆಗೆ ಬಾಕಿ ಇರೋಂಥ ಸಹಕಾರ ಸಂಘಗಳು ಚುನಾವಣೆ ನಡೆದು ಹೊಸ ಆಡಳಿತ ಮಂಡಳಿ ರಚನೆ ಆಗುವವರೆಗೂ ಅದೇ ಆಡಳಿತ ಮಂಡಳಿ ಮುಂದುವರಿಯತಕ್ಕದ್ದು ಅಂತ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟರು. ಅದಕ್ಕೆ ಕೆಲವು ಕಂಡೀಷನ್ಸ್ಗಳು ಹಾಕೋರೆ. ನೀವು 30D ನೋಟಿಸ್ ಕೊಡಬೇಕು, ಅದು ಇದು ಅವೆಲ್ಲದೂ ಅದೆಲ್ಲ ಕಂಡೀಷನ್ಸ್ ಇರಲಿ. ಯಾಕೆಂದ್ರೆ ಆ 30D ನೋಟಿಸ್ ಕೊಡಬೇಕು ಅಂತ ಹೇಳಿರೋದು ಈಗ ಅವೈಜ್ಞಾನಿಕ. ಅದು ಇವು ಒಂದ್ಸಾರಿ ಕೊಟ್ಟಾದ್ಮೇಲೆ ಇಷ್ಟೇ ಇಸ್ವಿದು ಅಂತ ಈಗ 23-24 ಅಂತ ಫಿಕ್ಸ್ ಮಾಡುತ್ತೆ. ಆ ಇಯರ್ದು ನಾವು ತಗೊಂಡಾಗ ಅವಾಗ ಕೊಟ್ಬಿಟ್ಟಿರ್ತೀವಿ. ಇದು 2ನೇ ಸಾರಿ ಕೊಡೋದಕ್ಕೆ ಹೇಳಿದ್ದ. ಫಸ್ಟ್ ಕೊಟ್ಟಿದ್ದಾಗ ಅರ್ಹರು ಎಷ್ಟವ್ರೆ, ಅನರ್ಹರು ಎಷ್ಟವ್ರೆ ಅಂತ ಡೀಟೇಲ್ ಆಗಿ ಕೊಡ್ತೀವಿ. ಅರ್ಹರಿಗೆ ನೋಟಿಸ್ ಕೊಡಲ್ಲ, ಅನರ್ಹರಿಗೆ ನೋಟಿಸ್ ಕೊಡ್ತೀವಿ. ಯಾವ ಕಾರಣಕ್ಕೋಸ್ಕರ ನೀನು ಅನರ್ಹ ಆಗಿದೆಯಾ ಅಂತ. ಆ ಅನರ್ಹ ಯಾವ ಕಾರಣಕ್ಕೋಸ್ಕರ ಆಗಿದೆಯಾ ಅಂತಂದೇಳಿ ಅವನಿಗೆ ನೋಟಿಸ್ ಕೊಟ್ಟಾದ್ಮೇಲೆ ತಿರ್ಗಾ ಅದನ್ನೇ ಇನ್ನೊಂದು ನೋಟಿಸ್ ಕೊಡಿ ಅಂತ ಹೇಳ್ತಾರೆ ಫ್ರೆಶ್ ಆಗಿ ಹೊಸದಾಗಿ. ಈ ಸರ್ಕಾರದ ಆದೇಶದಲ್ಲಿ ಅದೊಂದೇ ಹೆಚ್ಚಿಗೆ ಇರೋದು. So, till the disposal of this writ petition, the interim order granted on 27/6/2025 stands modified to the above extent and is extended till the next date of hearing. ನೆಕ್ಸ್ಟ್ ಯಾವತ್ತೇ ಕೊಟ್ಟರು ನೆಕ್ಸ್ಟ್ ಡೇಟ್ ಹಿಯರಿಂಗ್ ಅಂತಲೇ ಕೊಡೋದು. ಅಲ್ಲಿ ಕಂಟಿನ್ಯೂ ಎಂಟ್ರಿ ಮಾಡ್ರು, ಕಂಟಿನ್ಯೂ ಆಯ್ತು ಎಂಟ್ರಿ ಮಾಡಿ ತಡಿ ಹಾಕ್ತಾರೆ. Modified and continued. ಇನ್ನೊಂದು ಸ್ಟ್ರೈಕ್ ಮಾಡಕ್ ಬಂದಿದ್ರಲ್ಲ ಅವರು ಹಾಲು ಉತ್ಪಾದಕರೇ ಎಲ್ಲ, ಮತ್ತೆ ಒಂದು ದಬ್ಬೆ ಕಟ್ಟೋದು ಉದಾಹರಣೆ ಕೊಟ್ಟರು ಅವರು ಮಾತಾಡ್ತಾರೆ. ಅವ್ರು ದಬ್ಬೆ ಕಟ್ಟೋದು ಅವರು ಬಂದವ್ರೆ, ಅವ್ರು ಆಮೇಲೆ ಮಾತಾಡ್ತಾರೆ. ನನ್ನ ಮುಗಿದ್ಮೇಲೆ ಅವ್ರು ಮಾತಾಡ್ತಾರೆ. ಅದರಿಂದ ಅಲ್ಲಿ ಏನು ಹೇಳ್ತು, ಮಾಡಿಫೈ ಮಾಡಿ ಅದೇ ಎಂಟ್ರಿ ಮಾಡ್ರೆ ಕಂಟಿನ್ಯೂ ಅಂತ ನ್ಯಾಯಾಲಯ ಕೊಟ್ಟೈತಿ. ಅವ್ರು ಸದ್ಯಕ್ಕೆ ಪೇಮೆಂಟ್ ಮಾಡಿ ರೈತರಿಗೆ ತೊಂದರೆ ಆಗಬಾರ್ದು, ರೈತರ ಹಿತಾಸಕ್ತಿ ಸ್ಪಷ್ಟವಾಗೆಲ್ಲ ಆದೇಶ ಇದೆ. ಆದರೆ ಇವರು ತಾಂತ್ರಿಕ ಕಾರಣಗಳಿಂದ ತೊಂದರೆ ಆಗೈತೆ. ಕೊನವಾಡಿ ಆಡಳಿತ ಮಂಡಳಿ ಅಧ್ಯಕ್ಷರು ಅವರಿಂದ ತೊಂದರೆ ಆಗೈತೆ, ಕಾರ್ಯದರ್ಶಿಯಿಂದ ರೈತರ ಪೇಮೆಂಟ್ ತೊಂದರೆ ಆಗೈತೆ ಅಂತ ತಪ್ಪು ಸಂದೇಶ ಯಾಕೆ ಕೊಡಬೇಕು ತಾಲೂಕಿಗೆ? ಮಾಡಿರೋ ತಪ್ಪು ಎಲ್ಲ ಪೂರ್ತಿ ಇವರೇನೇನೆ. ಅಧಿಕಾರಿಗಳು ನನ್ನ ಮಾತು ಕೇಳ್ತಾರ, ಸಂಬಂಧಪಟ್ಟ MLA ಮಾತು ಕೇಳ್ತಾರ, ಇಲ್ಲ ಸಂಬಂಧಪಟ್ಟ ಸಚಿವರ ಮಾತು ಕೇಳ್ತಾರೆ ಅಧಿಕಾರಿಗಳು. ಅದು ಇರೋದೇ ಕಾನೂನಿಗೆ ಬೆಲೆನೇ ಇಲ್ವಲ್ಲ ಇಲ್ಲಿ ನಮ್ಮ ತಾಲೂಕಲ್ಲಿ. ಕಾನೂನಿಗೆ ಬೆಲೆನೇ ಇಲ್ಲ. ನಮ್ಮ ತಾಲೂಕಲ್ಲಿ ಮಾತ್ರ ಕಾನೂನು, ಸಂವಿಧಾನ ಅವರೆಲ್ಲ ಏನೂ ಇಲ್ಲ. ಅದರಿಂದ ನಾವು ಏನು ಮಾಡೋದು, ಆ ಕೋರ್ಟ್ನ ಮೊರೆ ಹೋಗ ಅಂತ ಬಂತು. ಅದಾದ್ಮೇಲೆ ತಿರ್ಗಾ ನಮ್ಮ ಸಂಘದಲ್ಲಿ ಒಬ್ರು ಡೈರೆಕ್ಟ್ರು ಬಂದಿರಲಿಲ್ಲ, ಸುಮಾರು ಮೀಟಿಂಗ್ಗಳು ಬಂದಿಲ್ಲ. ಮೊನ್ನೆ ನಿಮ್ಮ ಇದರಲ್ಲೇ ಕೂತ್ಕೊಂಡು ಎಲ್ಲ ಹೇಳೋರೆ. ಅಲ್ಲಿ ಹೇಳ್ತಾರೆ
ಬಂದಿಲ್ಲ, ಅಲ್ಲೇ ಪಕ್ಕದಾಗೆ ಇದ್ರು ಬಂದಿಲ್ಲ, 3ಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ. 3ಕ್ಕೆ ಬಂದಿಲ್ಲ ಅಂದ್ರೆ ನಾವು ತೆಗಿಯಕ್ಕೆ ಹೋಗಲ್ಲ, ಕಾನೂನಲ್ಲಿ ಐತೆ. 3 ಸಭೆಗಳಿಗೆ ಬರಲಿಲ್ಲ ಅಂದ್ರೆ ತೆಗಿಬೇಕು ಅಂತ ಕಾನೂನಲ್ಲಿ ಐತೆ. 16-17ಕ್ಕೂ ಬಂದಿಲ್ಲ, ಯಾಕೆ ಬಾಕ್ಲಾಗ್ತಾರೆ? ಅವರೇ ಹೇಳೋರಲ್ಲ, ಅವ್ರು ಹೇಳಿದ್ರೆ ಡೈರಿ ಪಕ್ಕದಲ್ಲೇ ಇದೆ ಮನೆ, ಡೈರಿ ಪಕ್ಕದಲ್ಲೇ ಇದೆ, ಬಾಗ್ಲು ಬಂದ್ ಅಲ್ಲಿ ಕೂತ್ಕೊಂಡ್ರು ಬಾಗ್ಲು ತೆಗಿಯಲ್ಲ, ಇದ್ ಮಾಡಲ್ಲ ಅಂತ. ಈಗ ಬಾಕ್ಲಾಕೊಂಡ್ ಮಾಡಕ್ ಆಗುತ್ತಾ? ಇಲ್ಲ ಎಷ್ಟು ದಿವಸ ಅಂತ ಮೀಟಿಂಗ್ ನಡೆದಿಲ್ಲ ಅಂತ, ಮೀಟಿಂಗೇ ಮಾಡಿಲ್ಲ ಮಾಡಿಲ್ಲ, ನೋಟಿಸ್ ಬಂದಿಲ್ವಾ? ಈಗ ಹಿಂದೆ ಅವ್ರ ಮಗನೇ ಒಬ್ಬ ರೌಡಿ, ಅವ್ರ ಮಗ ಅವನೇ ಬೆಂಗಳೂರೊಳಗೆ, ನಮ್ಮ ಕಾರ್ಯದರ್ಶಿಗೆ ಫೋನ್ ಮಾಡಿ ಸಿಕ್ಕಾಪಟ್ಟೆ ಅವಾಜ್ಗಳನ್ನ ಹಾಕವ್ರೆ, ವಲ್ಗರ್ ಭಾಷೆ ಒಳಗೆಲ್ಲ ಮಾತಾಡಿ, ಏನನ್ನ ನೀನ್ ನಮ್ಮ ಅಮ್ಮನ ತಕ ಹೋಗಿ ಸೈನ್ ಪೈನ್ ಹಾಕ್ಸ್ಕೊ ಬಂದ್ರೆ ನೀನ್ ಕೈಕಾಲು ಕತ್ತರಿಸಾಕ್ತೀನಿ ಅಂತ ಹೇಳ್ಬಿಟ್ಟು ಹೇಳೋದು. ಇಲ್ಲಿ ಅವನು ಸೆಕ್ರೆಟರಿ ಅವ್ರಿಗೆ ನಮ್ಮ ಮನೆ ತಕ ಹೋದ್ರೆ ಕಾಲು ಕೈ ಕತ್ತರಿಸಾಕ್ತೀನಿ ಅಂತಂದು ಹೇಳೋರು. ಅವ್ನ ಸೆಕ್ರೆಟರಿ ನನಗೆ ಫೋನ್ ಮಾಡ್ದ, ಅಣ್ಣ ಅವ್ರ ಹತ್ರ ಹಿಂಗೆ ಸೈನ್ ಹಾಕ್ಸ್ಕೊಂಡಂಗಿಲ್ವಂತಣ್ಣ, ಮನೆ ತಕ ಹೋದ್ರೆ ಹಿಂಗೆ ಗಲಾಟೆ ಮಾಡ್ತಾ ಇದ್ದಾರೆ, ನಮ್ಮ ಮನೆ ತಕ ಹೆಜ್ಜೆ ಗಿಜ್ಜೆ ಇಕ್ಕಿಯಾ ಅಂತ ಹೇಳಿ. ಮತ್ತೆ ಬಿಡಪ್ಪ, ಮಗ ಹೇಳಿದ್ಮೇಲೆ ನೀನ್ ಯಾಕೆ ಹೋಗ್ತೀಯ, ನಿನ್ಗೆ ಯಾಕೋ ತೊಂದರೆ, ನಿನಗೆ ರಿಜಿಸ್ಟರ್ ಪೋಸ್ಟ್ ಮಾಡಿ ಅಂತ 23ನೇ ಇಸ್ವಿಯಿಂದ 22-23ರಿಂದ ಅವ್ರು ಹಂಗೆಲ್ಲ ಮಾತಾಡಿದ್ದಾದ್ಮೇಲೆ ನಾವ್ಯಾಕೆ ಹೋಗ್ಬೇಕು ಅವ್ರ ಮನೆ ಹತ್ರ? ಅವ್ರ ಹತ್ರ ಪಾಪ ಅವ್ನ ಕಾರ್ಯದರ್ಶಿ ಅವ್ರ ಹತ್ರ ಒದೆಗಳು ತಿನ್ಕೊಂಡು ಬರೋಕ್ಕಾಗುತ್ತೆ? ಅದಕ್ಕೆ ಅವತ್ತಿಂದ ಇವತ್ತಿನವರೆಗೂ ರಿಜಿಸ್ಟರ್ ಪೋಸ್ಟೇ ಮಾಡ್ತಾ ಇದ್ದೀವಿ, ಎಲ್ಲ ದಾಖಲಾತಿಗೆ ಐತಿ, ವಿತ್ ರಿಜಿಸ್ಟರ್ ಪೋಸ್ಟ್ ಮಾಡಿರೋದು, ಮಾಮೂಲಿ ಆರ್ಡಿನರಿ ಪೋಸ್ಟ್ ಹಾಕಿಲ್ಲ. ಎಲ್ಲರೂ ಕೊಡ್ತೀರಾ? ಅವ್ರೊಬ್ಬರಿಗೆ ಕೊಡ್ತಾರೆ ರಿಜಿಸ್ಟರ್ ಪೋಸ್ಟ್. ಯಾರು ರಿಜಿಸ್ಟರ್ ಪೋಸ್ಟ್ ಮಾಡ್ತಿದ್ರಲ್ಲ, ಅವಾಜ್ ಹಾಕಿರೋರು ಮಾತ್ರ ಕೊಡ್ತಿದ್ರ? ಎಲ್ಲ ಸದಸ್ಯರು ಕೊಡ್ತಾ ಇದ್ರು? ಅವ್ರಿಗೆ ಕಂಪಲ್ಸರಿ ಕೊಡ್ತಾ ಇದ್ವಿ. ಅದೇ ಅಲ್ಲ ಸರ್, ಈಗ ರಿಟರ್ನ್ ಕಳಿಸ್ತೀರಾ, ಎಲ್ಲರಿಗೂ ಕಾಮನ್ ಆಗಿ ಹೋಗ್ತದೆ. ಹೌದು. ರಿಜಿಸ್ಟರ್ ಪೋಸ್ಟ್ ಬಿಟ್ಟು ಎಲ್ಲರೂ ಕಾಮನ್ ಆಗಿ ಹೋಗ್ತಾ ಇದೆಯಾ ಅಥವಾ ಒಬ್ಬರಿಗೆ ಮಾತ್ರ ಕೊಡ್ತಾ ಇದ್ದೀರಾ? ಅವರು ಮನೆ ಹತ್ರ ಸೈನ್ ಹಾಕ್ಸ್ಕೊಳಕ್ ಬರಬೇಡ್ರಿ ಅಂತಂದ್ರು, ಅದಕ್ಕೆ ಅವ್ರಿಗೆ ರಿಜಿಸ್ಟರ್ ಪೋಸ್ಟ್ ಅವ್ರಿಗೆ ಮಾತ್ರ ಕೊಡ್ತಾ ಇದ್ದೀವಿ. ಪೂರ್ತಿ ಹೇಳ್ತೀನಿ, ನಾನೇ ಅವ್ರಿಗೆ ರಿಜಿಸ್ಟರ್ ಪೋಸ್ಟ್ ಮಾಡ್ತೀನಿ. ಆಮೇಲೆ ನಮ್ಮ ಸೆಕ್ರೆಟರಿ ಹೋಗಿ ಸೈನ್ ಹಾಕ್ಸ್ಕೊಬರಕ್ಕೆ ಹೋಗ್ತಾರೆ. ಯಾರೋ ಒಬ್ರು ಊರಲ್ಲಿರಲ್ಲ, ಇಲ್ಲ ಇಬ್ರು ಇರಲ್ಲ, ಇಲ್ಲ 3 ಜನ ಇರಲ್ಲ, ಅವ್ರಿಗೆ ನೋಟಿಸ್ ಹೋಗೋದು ಲೇಟ್ ಆಗುತ್ತೆ. 7 days ಕ್ಲಿಯರ್ ನೋಟಿಸ್ ಕೊಡಬೇಕು. ಅಂಥವ್ರಿಗೆಲ್ಲ 2, 3, 4 ಜನ ಇದ್ರು ರಿಜಿಸ್ಟರ್ ಪೋಸ್ಟ್ ಮಾಡ್ತೀವಿ. ಇದು ಎಲ್ಲ ಏನು ಇಲ್ಲ ಅಂತಂದ್ರೆ ಹಂಗೆ ನಡ್ಕೊಂಡು ಹೋಗ್ತಿದೆ. ಇವು ಎಲ್ಲ ಶುರುವಾದ್ಮೇಲೆ ಕೋರ್ಟು ಕಡೆ ಅದು ಇದೆಲ್ಲ ಶುರುವಾದ್ಮೇಲೆ ಎಲ್ಲ ಕಾನೂನು ಚೌಕಟ್ಟಲ್ಲಿ ಇರಬೇಕು, ಕ್ಲಿಯರ್ ಆಗಿ ಇರಬೇಕು. ಅದರಿಂದ ಅವ್ರಿಗೆ ರಿಜಿಸ್ಟರ್ ನೋಟಿಸ್ ಕೊಡ್ತಾ ಇದೀವಿ. ಜೊತೆಗೆ ಅವ್ರಿಗೆ ಪತ್ರನೂ ಕೊಟ್ಟಿದ್ದೀವಿ, ಅಲ್ಲೂ ಪತ್ರನೂ ಕೊಟ್ಟಿದ್ದೀವಿ. ಎಷ್ಟು ಮೀಟಿಂಗ್? 16-17 ಮೀಟಿಂಗಿಗೆ ಬಂದಿಲ್ಲ. ನಾನು ಈಗಾಗಲೇ ಹಿಂದೆನೇ ಹೇಳಿದೆ ನಿಮಗೆ, ಹಿಂದೆ 1 ವರ್ಷದಿಂದ ಕಡೆ ನಮ್ಮದು ಎಲ್ಲ ಡೈರೆಕ್ಟರ್ಗಳಿಗೂ ಅವ್ರಿಗೂ ಕಳಿಸಿದ್ರು, ನಿಮ್ಮನ್ನ ಯಾಕೆ ವಜಾ ಮಾಡಬಾರ್ದು ಅಂತ. ಇಲ್ಲೇ ಸಣ್ಣಪ್ಪಯ್ಯ ಅಸಿಸ್ಟೆಂಟ್ ರಿಜಿಸ್ಟ್ರು, ಅವಾಗ ಮನೆ ತಕ್ಕ ಸೆಕ್ರೆಟರಿನೇ ಹೋಗಿದ್ದ, ಹಿಂಗೆ ಅದನ್ನ ಇದಕ್ಕೆ ವಕಾಲತಿಗೆ ಸೈನ್ ಹಾಕಿ ಅಂತ. ಬೇರೆಯವರೆಲ್ಲ ಹಾಕಿದ್ರಲ್ಲ, ಹೋಗಿ ಇಲ್ಲ ಅಂದರೆ ವಜಾ ಮಾಡ್ತಾರೆ ಅಂತ. ನಮ್ಮ ಮನೆ ಮಕ್ಳಿಗೆ ಯಾವುದಕ್ಕೂ ಬರಬೇಡ, ನಮ್ಮ ನಿರ್ದೇಶಕೂ ಬೇಡ, ಯಾವುದು ಬೇಡ, ನಾನು ಯಾವುದಕ್ಕೂ ಸೈನ್ ಹಾಕಲ್ಲ, ಏನು ಬೇಕಾದ್ರೂ ಮಾಡ್ಕೊಳ್ರಿ. ಇವೆಲ್ಲ ಯಾರಿಗೂ ಗೊತ್ತಿರಲ್ಲ, ಇದೆಲ್ಲ ಏನು ನಡೆದೈತೆ ಏನಿಲ್ಲ ಅಂತ. ಇಲ್ಲಿ ಬಂದು 3 ಮೀಟಿಂಗಿಗೆ ಮಾತ್ರ ತೆಗೆದವ್ರೆ ನಮ್ಮನ್ನ ಅಂತ ಹೇಳ್ತಾರೆ. 16-17ಕ್ಕೆ ಬಂದಿಲ್ಲ, ಎಲ್ಲ ರೆಕಾರ್ಡ್ ಐತೆ. ಸ್ಟೇ ಐತೆ, ಮತ್ತೆ ಆಡಳಿತ ಅಧಿಕಾರಿ ನೇಮಿಸಿದ್ರು ಇವರು ನೋಟಿಸ್ ಕೊಡ್ತಾರೆ ಡೈರೆಕ್ಟರ್ಗೆ. ಅವ್ರಿಗೆ ತೆಗಿಯೋ ಅಧಿಕಾರ ಇಲ್ಲ ಅಂತ ಸ್ಟೇ ಮೇಲೆ ಅಧಿಕಾರ ಯಾರಿಗಿರುತ್ತೆ? ಇವಾಗ ಅವ್ರು ಆಡಳಿತಾಧಿಕಾರಿ ಹಾಕಿದ್ರು, ಆಡಳಿತಾಧಿಕಾರಿ ಹಾಕಿರೋದಕ್ಕೆ ಕೋರ್ಟ್ ಸ್ಟೇ ಕೊಟ್ಟಿದೆ ಅಂದ್ರೆ ಯಾರಿಗೆ ಅಧಿಕಾರ ಬರುತ್ತೆ? ಹಿಂದೆ ಏನಿತ್ತು ಅದೇ ಕಂಟಿನ್ಯೂ ಅಂತದ್ದು. ಅದಾದ್ಮೇಲೆ ಇನ್ನೊಬ್ರು ಹೇಳ್ತಾರೆ, ಒಬ್ಬ ನಿವೃತ್ತಿ ಆಗಿರೋ ಪೊಲೀಸ್, ನನ್ನ ಮಗನ್ನ ಅಲ್ಲಿ ಅಧ್ಯಕ್ಷನ್ ಮಾಡಿ ಅಂತ ನನ್ನ ಮಗ ಕೇಳ್ದ ಹಿಂದೆ, ನನ್ನ ಮಗನ ಅದಕ್ಕೋಸ್ಕರ ತೆಗೆದ್ಬಿಟ್ರು ಅಂತಂದು. ನನ್ನ ಮಗ ಅಧ್ಯಕ್ಷ ಆಗಿ ಅಂತಂದು ಹೇಳಿದ ತಕ್ಷಣ ತೆಗಿಯಕ್ಕಾಗುತ್ತ ಅವ್ರಿಗೆ? ಅವನ ಅಣ್ಣ ದೊಡ್ಡಣ್ಣ ಲಾಸ್ಟ್ಗೆ ಹಾಲಾಕಕ್ಕೆ ಬರೋನು. ಅವ್ನು ಡಿಗ್ರಿ ಯಾವಾಗ್ಲೂ ಡಿಗ್ರಿ ಹಾಕಿರೋ ಮೇಲೆ ಕೊಂಡೋಗೋದು. ಇವ್ರು ಹೇಳೋರು ಲಾಸ್ಟಿಗೆ ಬರೋನು ಅಂತ, ಬೇರೆಯವರೆಲ್ಲನೂ ಕಂಪ್ಲೇಂಟ್ ಮಾಡೋರು. ಅವ್ನು ಬಂದ ತಕ್ಷಣ ಹಾಕೊಂಡು ಹೊಟ್ಟೋಗ್ಬಿಡೋನು ಅಂತ. ಅವನನ್ನ ನಾನು ಸೆಕ್ರೆಟರಿಗೆ ಹೇಳಿದೆ, ಅವ್ನು ಸ್ವಲ್ಪ 1 ದಿವಸ 2 ಸಾರಿ ಚೆಕ್ ಮಾಡೋ ಏನು ಎತ್ತ ಅಂತಂದು ಹೇಳಿ. ಅವ್ರು ಹಿನ್ನೆಲೆ ಏನು ಅಂತಂದು ಹೇಳ್ಬಿಟ್ಟು ಎಲ್ಲ ಊರೊಳಗೆ ಹೇಳ್ತಾರೆ. ಪೂರ್ತಿ ನಾನು ಯಾಕೆ ಹೇಳ್ಬೇಕಿಲ್ಲ ಅದು. ಅದಕ್ಕೇನು ಉಪ್ಪು ಸಕ್ಕರೆ ಯೂರಿಯಾ ಪಾರಿ ಅದು ಇದು ಎಲ್ಲ ಹಾಕ ಬಂದಿದ್ದ ಅಣ್ಣ. 1 ದಿವಸ ಸಿಕ್ಕಾಕಬಿಟ್ಟ ತಕ್ಷಣ ನಾವು ಲ್ಯಾಬ್ಗೆಲ್ಲ ಕಳಿಸಿದ್ವಿ. ನಾವೇ ತೀರ್ಮಾನ ಮಾಡೋಕ್ಕಾಗಲ್ಲ, ನಮಗೆ ಗೊತ್ತಾಗೋಯ್ತಲ್ಲಿ. ಲ್ಯಾಬ್ಗೆ ಕಳಿಸಿದ್ವಿ, ಲ್ಯಾಬಲ್ಲೂ ರಿಪೋರ್ಟ್ ಬಂತು. ಯೂರಿಯಾ ಉಪ್ಪು ಸಕ್ಕರೆ ಇದೆಲ್ಲ ಹಾಕಿರೋದು ರಿಪೋರ್ಟ್ ಬಂತು. ಆ ರಿಪೋರ್ಟ್ ಬಂದಾಗ ಮೀಟಿಂಗಲ್ಲಿ ನಾವು ಈಗ ಸುಪ್ರೀಂ ಕೋರ್ಟೇ ಆದೇಶ ಐತೆ, ಯಾರು ಕಲಬೆರಕೆ ಹಾಲು ಸಪ್ಲೈ ಮಾಡ್ತಾರೆ, ಯಾರು ಕಲಬೆರಕೆ ಆಹಾರಗಳನ್ನ ಪೂರೈಕೆ ಮಾಡ್ತಾರೆ, ಅವ್ರಿಗೆ ಯಾವ ಬೇಲು ಇಲ್ಲ, ಡೈರೆಕ್ಟಾಗಿ ಜೈಲೇ ಇರುತ್ತೆ. ಸುಪ್ರೀಂ ಕೋರ್ಟ್ ಆದರೆ ಐತೆ.
ಅದನ್ನ ನಾವು ನಮ್ಮ ಸೆಕ್ರೆಟರಿಗೆ ಹೇಳಿದೆ ನೆಕ್ಸ್ಟ್ ಮೀಟಿಂಗಲ್ಲಿ ತಗೋಬಾಪ ಅಂತಂದೇಳಿ. ಇದೆಲ್ಲ 4 ವರ್ಷದಿಂದ ಕಡೆ, 4-5 ವರ್ಷದಿಂದ ಕಡೆ ಮೀಟಿಂಗಿಗೆ ನಾವೇನೇ ತೀರ್ಮಾನ ಆಗ್ಬೇಕಾದ್ರೂ ಆಡಳಿತ ಮಂಡಳಿಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು. ಆಡಳಿತ ಮಂಡಳಿಯಲ್ಲಿ ಚರ್ಚೆ ತೀರ್ಮಾನ ಮಾಡಿದಾಗ ಬೇರೆ ಬೇರೆ ಕಡೆ ಸಂಘಗಳಲ್ಲೆಲ್ಲ ಹಿಂಗೆ ಮಾಡಿದವ್ರಿಗೆ ಬೇರೆ ತಾಲೂಕುಗಳಲ್ಲಿ 25,000 ರೂಪಾಯಿ ದಂಡ ಹಾಕೋರು. ಅದಕ್ಕೆ ನಮ್ಮಲ್ಲಿದ್ದು 25,000 ಬೇಡಪ್ಪ, ಒಂದು 10,000 ಹಾಕಿ ಅಂತ ಎಲ್ಲ ಡೈರೆಕ್ಟರ್ ಹೇಳಿದ್ರು. ಅದಕ್ಕೆ ನಾವೇನು 10,000 ರೂಪಾಯಿ ದಂಡ ಹಾಕಿದ್ವಿ. ಅವ್ನಿಗೆ 10,000 ರೂಪಾಯಿ ದಂಡ ಹಾಕಿ ಅವ್ನಿಗೆ ಬಟವಾಡೆಗೆ ಇಸ್ಕೊಂಡ್ವಿ. ಆ ಬಟವಾಡೆಗೆ ಇಸ್ಕೊಂಡಿದ್ದಕ್ಕೆ ಅವತ್ತಿಂದ ಮೀಟಿಂಗ್ಗೆ ಬರಲಿಲ್ಲ. ಒಂಥರ ಮುಜುಗರ ಆಗೋಯ್ತು, ಗೊತ್ತಾಗೋಯ್ತಲ್ಲ ಅಂತಂದು. ಬರಕ್ ಮಕ್ಕ ಬೇಕಲ್ಲ, ಕಳ್ಳನ್ ಮನ್ಸು ಉಳ್ಳೊಳಗೆ ಅಂತಂದು ಹೇಳ್ತಾರಲ್ಲ, ಹಾಗೆ ಬರಕ್ ಮಕ್ಕ ಬೇಕಲ್ಲ. ಮೋಸ ಮಾಡು ಬರಲೇ ಇಲ್ಲ, ಒಂದು ಮೀಟಿಂಗಿಗೂ ಬಂದಿಲ್ಲ. ಏನ್ ಮಾಡಬೇಕು? ಇಲ್ಲಿ ಹೇಳೋದಿದ್ದು ಇದು ಸಾಮಾನ್ಯ ಜನಕ್ಕೆ ಇಲ್ಲಿ ಏನು ನಡೆದೈತೆ ಅಂತ ನಿಮ್ಗೆಲ್ಲ ಏನು ಗೊತ್ತಿರುತ್ತಾ? ಪತ್ರಿಕೆಗಳು ಅದಕ್ಕೋಸ್ಕರನೇ ಇದಕ್ಕೆಲ್ಲ ಉತ್ತರ ಹೇಳಬೇಕು ಅನ್ನೋ ಉದ್ದೇಶದಿಂದ ನಾನು ಇವತ್ತು ಪ್ರೆಸ್ ಮೀಟನ್ನು ಕರೆದಿದ್ದಂಥವ್ರು. ಅದಾದ್ಮೇಲೆ ಇನ್ನೊಬ್ಬ ದೊಡ್ಡ ಮನುಷ್ಯ ಹೇಳ್ತಾನೆ ನಮ್ಮೂರ್ನೋನೇನೆ, ಅದು APMC ದೊಡ್ಡ ಲೀಡ್ರ್ ಅವನು ಇನ್ನೆಲ್ಲ ಎಲ್ಲ ಹೇಳ್ತೀನಿ, ನೀನು ಹೇಳಲಿಲ್ಲ, ಬೇರೆ ನಾನೇ ಹೇಳ್ಬಿಡ್ತೀನಿ. ಇವನು ಅಲ್ಲಿ ಏನು ABCD ಗೊತ್ತಿಲ್ಲ, APMC ರಾಜಕುಮಾರ, APMC ರಾಜಕುಮಾರ ಅಂತಂದೇಳಿ ಇವನಿಗಿನ್ನ ABCD ಗೊತ್ತಿಲ್ಲ. ಈ ಸಹಕಾರಿ ಸಂಸ್ಥೆ ನನ್ನ ಸಹಕಾರಿನೇ ಅಲ್ಲ ಅಂತ ಹೇಳಿ 51-52 ಸಂಘಗಳಿಗೆ ಅಡ್ಮಿನಿಸ್ಟ್ರೇಟರ್ ಹಾಕವ್ರಂತೆ. ಅಲ್ಲೆಲ್ಲೂ ದುಡ್ಡು ಕೇಳಿಲ್ವಂತೆ. ಕೊಂಡವಾಡಿಲೇ ಯಾಕೆ ಕೇಳವ್ರೆ ಅಂತ. ಅಲ್ಲಪ್ಪ, 52-53 ಸಂಘಗಳಲ್ಲಿ ಅಡ್ಮಿನಿಸ್ಟ್ರೇಟರ್ ಹಾಕಂಗೆ ಮಾಡ್ಕೊಂಡಿದ್ದು ಯಾರು? ಆ ಚುನಾವಣೆಗಳು ಮಾಡೋ ಕರ್ತವ್ಯ ಯಾರ್ದು? ಆಯ್ತು, ಅವ್ರು ಹೇಳ್ತಾರೆ. ಅವ್ರು ಹಿನ್ನೆಲೆ ಹೇಳ್ಬೇಕು ಅಂತಂದ್ರೆ, ಹಿಂದಗಡೆ ಬೆಂಗಳೂರಲ್ಲಿದ್ದ ಅಣ್ಣ ಬೇಗ ಸಾಹುಕಾರರಾಗಬೇಕು ಅಂತ ಆಸೆ. ಅಲ್ಲಿ ಫೈರ್ ಡಿಸ್ಟಿಂಗ್ವಿಷರ್ ಅಂತಂದು ಹೇಳ್ಬಿಟ್ಟು ಅದು ಇದೇನೋ ವ್ಯಾಪಾರ ಮಾಡೋರು, ಫೈರ್ ಎಕ್ಸ್ಟಿಂಗ್ವಿಷರ್. ಯಾರೋ ಒಬ್ಬ ಶೆಟ್ರು ಹುಡುಗ, ಪಾಪ ಅವರೆಲ್ಲ ಸ್ವಲ್ಪ ಬಯಸ್ತರು, ಅವರು ವ್ಯಾಪಾರ ಮಾಡ್ತಿದ್ರು, ಸ್ವಲ್ಪ ಜೋರಾಗಿದ್ರು. ಅವ್ರಿಗೆ ಆ ಬಾಂಬು ಅಂತ ಹೇಳ್ಬಿಟ್ಟು ಬಾಂಬ್ ಕಟ್ಬಿಟ್ಟು ಇವೆಲ್ಲ ವೈರುಳೆಲ್ಲ ಕಲೆಕ್ಷನ್ ಕೊಟ್ಟು ಆ ಬಾಂಬ್ ಥರ ಮಾಡಿ ಅವನಿಗೆ ಕಟ್ಟಿ 50 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು ಅಣ್ಣ. ಇವನು ಇನ್ನೊಬ್ಬ ಸೇರ್ಕೊಂಡು, ಆ ಇನ್ನೊಬ್ಬನ ಸಮಯ ಬಂದಾಗ ಹೇಳ್ತೀನಿ ಅವನ ಹೆಸರನ್ನ. ಇವಾಗ ಇವನೊಬ್ಬ ಮಾತಾಡೋನು, ಇವನ ಹೆಸರು ಹೇಳ್ತೀನಿ. ಅವ್ರೇನು ಮಾಡಿದ್ರು, ಅವನು ಬುದ್ಧಿವಂತಿಕೆ, ಇವರು ಮುಂಚೆ ಹಿಂದೆಯಿಂದ ಬೇಡಿಕೆ ಇಟ್ಟಿದ್ರಲ್ಲ, ಅವ್ರು ಹಿಂದೆನೇ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದು ಆಗ್ಲೇನೆ. ಇವ್ರು ಯಾವಾಗ ಬೇಡಿಕೆ ಇಟ್ಟಿದ್ರು, ಬೇಡಿಕೆ ಇಟ್ಟಿದ ತಕ್ಷಣ ಅವರು ಬಾಂಬ್ ಕಟ್ಟಿರೋ ಸಮೇತನೇ ಬಂದು ಫೋಟೋ ತಗೊಂಡು ಅರೆಸ್ಟ್ ಮಾಡ್ಕೊಂಡು ಹೋದ್ರು, ಜೈಲ್ಗೆ ಹಾಕಿರು. ರಾಜ್ಕುಮಾರ್ ಜೈಲಲ್ಲಿ ಗಲಾಟೆ ಇದೆಲ್ಲ ಮಾಡಿದಲ್ಲ, 50 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಲ್ಲ, ಅದರಿಂದ ಅವನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರು, ಜೈಲಿಗೆ ಕಳಿಸಿದ್ರು. ಜೈಲಲ್ಲಿ ಕೊಳಿತಾ ಇದ್ದ. ಆ ಜೈಲಲ್ಲಿ ಕೊಳಿತಾ ಇರ್ಬೇಕಾದ್ರೆ ನಮ್ಮೂರು ಹುಡುಗನೇ ಬಂದು, ಅವಾಗಿಂದ ನಾನು ರ್ಯಾಂಕ್ ಕಾರ್ಡಕ್ಕೆ ಬಂದಿರಲಿಲ್ಲ. ಅಷ್ಟೊಂದು ಎಲ್ಲ ಬರ್ತಾ ಇದ್ದೆ, ಹೋಗ್ತಾ ಇದ್ದೆ, ಬೆಂಗಳೂರಿಂದನೇ ಓಡಾಟ ಮಾಡ್ತಿದ್ದೆ. ನಮ್ಮ ಹುಡುಗ ದಿವಸ ನಮ್ಮ ಆಫೀಸ್ ಹತ್ರ, ಮೋದಿ ಹಾಸ್ಪಿಟಲ್ ಹತ್ರ ಆಫೀಸ್ ಹತ್ರ ನಮ್ಮೂರು ಹುಡುಗನೇ ಶಿವಶಂಕರ್ ಅಂತೇಳಿ ಬರೋರು. ಬಂದು ಅಣ್ಣ ಏನೋ ತಪ್ಪಾಗೈತೆ, ಹೆಚ್ಚು ಕಮ್ಮಿ ಹುಡುಗರು ಮಾಡಿಬಿಟ್ಟವ್ರೆ, ಏನನ್ನ ಮಾಡಿ ಅವ್ರಿಗೆ ರಿಲೀಸ್ ಮಾಡಿಸ್ಬೇಕಣ್ಣ, ಏನನ್ನ ಮಾಡಿ ಇದು ಮಾಡ್ಬೇಕಣ್ಣ ಅಂತ. 1 ತಿಂಗಳು 2 ತಿಂಗಳು ಅವಲಿಂದ ಜೈಲಲ್ಲೇ ಅವರೇ ಇತ್ತು. ಆಯ್ತು, ಎಷ್ಟೋ ಜೈಲಲ್ಲಿ ಇದ್ರು, ಎಷ್ಟು ದಿವಸ ಇದ್ರು. ನಾನು ಬಂದಾಗೆಲ್ಲ ಅಲ್ಲಿ ಪಾಟು ಜೈಲು ನಮ್ಗೆ ಯಾಕೆ ಬೇಕಾದ್ರೂ ಸುದ್ದಿ ಅಂತ. ಇಲ್ಲಣ್ಣ, ಏನೋ ಮಾಡಿ ನಮ್ಮೂರವರು ಏನಾರ ಒಂದು ಮಾಡಲೇಬೇಕು ನೀವು. ಅದಕ್ಕೆ ತಿರುಗಿ ಏನು ಮಾಡಿದೆ, ಯಾರು ಕಂಪ್ಲೇಂಟ್ ಶೆಟ್ರ್ ಅವ್ರದ್ದು ಅಡ್ರೆಸ್ ತಗೊಳಪ್ಪ, ಹೋಗಿ ಮಾತಾಡೋಣ, ಏನೋ ತಪ್ಪು ಮಾಡಿಬಿಟ್ಟವ್ರೆ, ಒಂದ್ಸಾರಿ ಕ್ಷಮಿಸಿ ಅಂತ ಕೇಳ್ಕೊಳ್ಳೋಣ ಅಂತೇಳಿ ಅವ್ರದ್ದು ಅಡ್ರೆಸ್ ತಗೊಳ್ಳಿ. ಅವ್ರ ಅಡ್ರೆಸ್ಸು ಅಲ್ಲಿ HAL ಏರ್ಪೋರ್ಟ್ ಇದೆಲ್ಲ, ಆ ಏರ್ಪೋರ್ಟ್ ರೋಡಲ್ಲಿ ಆಫೀಸ್ ಇತ್ತು ಅವ್ರದ್ದು. ಆಫೀಸ್ಗೆ ನಮ್ಮ ಹುಡುಗರು ಹೋಗಿ ಅಡ್ರೆಸ್ ಎಲ್ಲ ನೋಡ್ಕೊಂಡು ಬಂದರು. ಅದಾದಮೇಲೆ 1 ವಾರ ಆದಮೇಲೆ ನಾನು ಹೋದೆ ಆಫೀಸ್ಗೆ. ಇವೆಲ್ಲದನ್ನು ಫೋನಲ್ಲಿ ಮಾತಾಡೋಕ್ಕಾಗಲ್ವಲ್ಲ, ಖುದ್ದು ಆಫೀಸ್ಗೆ ಹೋದೆ. ಅವ್ರು ಪಾಪ ಹೋದ ತಕ್ಷಣ ನನಗೆ ಕೈ ಮುಗ್ದು ಹೇಳಿದ್ರು, ಸರ್ ದಯಮಾಡಿ ಇದಕ್ಕೆ ಬರಬೇಡ್ರಿ ನೀವು. ನಾನೇನೋ ಇವತ್ತು ಹುಷಾರಾಗಿ ನಾನು ಬದುಕಿದ್ದೀನಿ, ನಾನು ದುಡ್ಡು ಕಳ್ಕೊಂಡಿಲ್ಲ, ಸ್ವಲ್ಪ ಏನೋ ಸ್ವಲ್ಪ ಕಳ್ಕೊಂಡಿದ್ದೀನಿ, ಸಾಕಷ್ಟು ಹಿಂದೆನೂ ಹೆಲ್ಪ್ ಮಾಡಿದ್ದೀನಿ. ಇಂಥ ಗಲೀಜುಗಳಿಗೆ ನೀವು ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಬೇಡ್ರಿ, ಇನ್ನೊಬ್ರಿಗೆ ಮಾಡ್ತಾರೆ ಅಂತ. ಇವಾಗ ಏನಾರ ನಾವು ಇಲ್ಲಿ ಬಿಟ್ಟರೆ ಇನ್ನೊಂದು ಕಡೆ ಹೋಗಿ ಮಾಡ್ತಾರೆ ಇವರು, ದಯಮಾಡಿ ನೀವು ಬರಬೇಡ್ರಿ ಅಂತ. ಆಯಿತು ಅಂತ ಇವೆಲ್ಲ ಒಂದೊಂದೇ ತೀರ್ಮಾನ ಆಗೋದಲ್ವ. ಅವತ್ತು 1 ಗಂಟೆ ಮಾತಾಡಿ ಚರ್ಚೆ ಮಾಡಿ ವಾಪಸ್ ಬಂದೆ. ಅದಾದ್ಮೇಲೆ ತಿರ್ಗಿ ಇನ್ನೊಂದು 10-15 ದಿವಸ ಬಿಟ್ಕೊಂಡು ತಿರ್ಗಾ ಇನ್ನೊಂದು ಸಾರಿ ಹೋಗಿ ಅವನ್ನೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡು, ಏನೋ ಹುಡುಗರು ತಪ್ಪು ಮಾಡಿಬಿಟ್ಟವ್ರಪ್ಪ, ಚಿಕ್ಕ ವಯಸ್ಸು, ಏನೋ ದೊಡ್ಡ ಮನ್ಸು ಮಾಡಪ್ಪ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡು 1-4-5 ಸಾರಿ ಹೋಗಿದ್ದಾದ್ಮೇಲೆ ಅವರು ಏನೋ ಮನಸ್ಸು
ಬದಲಾವಣೆ ಮಾಡ್ಕೊಂಡು ಒಪ್ಕೊಂಡು ಆಯಿತು ಅಂತಂದೇಳಿ ಒಪ್ಕೊಂಡು ಅದಾದಮೇಲೆ ಅಣ್ಣ ಈ ದೊಡ್ಡಣ್ಣ ಮಾತಾಡ್ತಿದ್ದಲ್ಲ ಅವನು ರಿಲೀಸ್ ಆಗಿದ್ದು. ರಿಲೀಸ್ ಆಗಿ ಒಂದು ಸ್ವಲ್ಪ ದಿವಸ ಸುಮಾರು ವರ್ಷ ನಮ್ಮ ಕಡೆ ಬರಲಿಲ್ಲ, ನಮ್ಮ ಊರ ಕಡೆ. ಅದಾದಮೇಲೆ ಸ್ವಲ್ಪ ಹಳೇದಾದ್ಮೇಲೆ ಬಂದು APMC ಚುನಾವಣೆಗೆ ನಿಂತು ಅಲ್ಲಿ ಗೆದ್ದಿದ್ದಂತ. ಅದು ಗೆಲ್ಲಬೇಕಾದ್ರೆ ನಾನು ಅವನ್ನ ಜೊತೆ ಕರ್ಕೊಂಡು ಓಡಾಡಿಸಿ ಚುನಾವಣೆ ಮಾಡಿಸಿ, ಇದೇ ಇಲ್ಲಿನ ಶಾಸಕರು ಅವತ್ತು ಅಲ್ಲಿ ಪ್ರಚಾರಕ್ಕೆ ಕರ್ಕೊಂಡು ಹೋಗಿದ್ದೆ. ಅವ್ನಿಗೇನು ಅವ್ರು ಯಾರು ಅಂತಲೂ ಗೊತ್ತಿರಲಿಲ್ಲ. ಮಾತಾಡ್ತಾನೆ, ಇವತ್ತು ಉದ್ದ ಮಾತಾಡ್ತಾನೆ. ಅವರು ಹೇಳಿದ್ರು ಅವತ್ತು, ಅಲ್ಲ ಪರಮೇಶ್ವರ್ ಕ್ಷೇತ್ರ ನಾನು ಬರಲ್ಲ ಚಂದ್ರು ಅವರು, ಆದರೆ ಇಲ್ಲ ಒಂಚೂರು ಒಂದು ರೂಟ್ ಮಾಡ್ತೀನಿ ಸರ್, ಹಿಂಗೆ ಗಿರೇಗೌಡಹಳ್ಳಿಯಿಂದ ಹಿಂಗೆ ಬ್ಯಾಲಿಗೆ ಬಂದು ಈ ಥರ ಒಂದು ರೂಟ್ ಮೈನ್ ರೋಡಲ್ಲೇ ಹೊರಟೋಗ್ಬಿಡಿ ಅಂತ ಎಲ್ಲ ಕಡೆ ಜನ ಸೇರಿಸಿ ಅಲ್ಲಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಬಂದೆ, ಕರ್ಕೊಂಡು ಹೋಗ್ಬೋದು. ಚುನಾವಣೆಯಲ್ಲಿ ಗೆದ್ದಾಯ್ತು. ಆ ಚುನಾವಣೆಗೆ ಹಣ ಸಹಾಯನೂ ಮಾಡಿದೆ ನಾನು. ಗೊತ್ತು ನನ್ನೇ ಸಹಕಾರಿ ಅಲ್ಲ, ನನ್ನೇ ಸಹಕಾರಿಗಳಲ್ಲ ಅಂತಂದು ಹೇಳ್ತಾನೆ. ಅವ್ನಿಗೆ ABCD ಗೊತ್ತಿಲ್ಲ ಇನ್ನು. ಅವನಿಗೆ ಕೋರ್ಟು ಅಂದ್ರೇನು, ಕಾನೂನು ಅಂದ್ರೇನು, ಸಹಕಾರಿ ಅಂದ್ರೇನು, ಈ ಆಂದೋಲನ ಅಂದ್ರೇನು, ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಇನ್ನು. ಅದೇನೋ ಪತ್ರಿಕೆಯಲ್ಲಿ ನೋಡಿದೆ ಕೆಳಗಡೆ VSSN ಅಧ್ಯಕ್ಷ ಅಂತ ಬೇರೆ ಹಾಕೊಂಡಿದ್ದ ಹೇಳ್ತಾರೆ. ಆಮೇಲೆ ಅದ್ರದ್ದೆಲ್ಲ ಏನು ನಮ್ಮ ಶಿವಕುಮಾರ್ ಹೇಳ್ತಾರೆ, ಹಿಂಗೆ ಅವ್ರ ಹಿನ್ನೆಲೆ ಏನು, ನಮ್ಮ ಹಿನ್ನೆಲೆ ಏನು ಎತ್ತ ಅನ್ನೋದು ಇದು ಮಾಡ್ತಾರೆ. ಅದಕ್ಕೇನೋ ಕೋರ್ಟ್ಗೆ ಏನೋ ಕೊಡ್ತೀವಂತೆ, ಕೋರ್ಟ್ಗೆ ಏನೋ ಕೊಟ್ಟು ನಾವು ಹೋಗಿ ಸ್ಟೇ ತಗೊಂಡು ಬರ್ತಿರ್ತೀವಂತೆ. ಏನೇನೋ ಕೊಟ್ಟು ಸ್ಟೇ ತರೋಕ್ಕಾಗುತ್ತಾ ಕೋರ್ಟಲ್ಲೆಲ್ಲ? ಅದನ್ನು ನಾನು ಈಗಾಗಲೇ ಹಿಂದೆ ಹೇಳಿದೆ. ನಮ್ದೇನಿಲ್ಲಿ ನಡೀಲಿಲ್ಲ ಅಂದಾಗ ಒಂದು ಮೇಲಿರೋ ದೇವ್ರು ಭಗವಂತನ ಕೇಳ್ಕೋಬೇಕು, ಇದೊಂದು ಕೋರ್ಟ್, ಎರಡೇ ದಾರಿ ನಮಗೆ ಅಂತ. ಅದಕ್ಕೆ ನಮಗೆ ತೊಂದರೆಗಳಾದಾಗ ಬಿಡೋಕ್ಕಾಗಲ್ಲ. ಅದರಿಂದ ಕೋರ್ಟ್ಗೆ ಹೋಗ್ತೀವಿ, ಕೋರ್ಟ್ ಮೊರೆ ಹೋಗ್ತೀವಿ. ಅಲ್ಲಿ ಏನು ನ್ಯಾಯಾಲಯದಲ್ಲಿ ಏನು ತೀರ್ಪು ಬರ್ತಿತ್ತೋ ಆ ತೀರ್ಪಿಗೆ ನಾವು ತಲೆ ಬಾಗಲೇಬೇಕು. ನಾವು ಅವನೊಬ್ಬ ಮಾತನ್ನ. ಅದಾದಮೇಲೆ ಇನ್ನೊಬ್ಬ ಕಾಂತರಾಜು ಅಂತ ಮಾತಾಡೋನು. ಅವ್ನು ನಾವು ಇವತ್ತು ನೋಡ್ತಾ ಇದ್ದೀನಿ, ಇವತ್ತಿನ ಪೇಪರಲ್ಲಿ ಅವನ್ನ ಯಾವತ್ತು ಗೊತ್ತಾ ತೆಗ್ದಾಕಿರೋದು. ಅವನ್ನ 22/7 ತೆಗ್ದಾಕೈತೆ ಸರ್ಕಾರದ ಆದೇಶ. ಕಾಂತರಾಜು ಅಂತ ಹೇಳಿ KMF ನಿರ್ದೇಶಕ ಇದ್ದಲ್ಲಪ್ಪ, ನಾಮಿನಿ ಇತ್ತಲ್ಲ, ಮೈದಳ್ಳಿ ಕಾಂತರಾಜ್. ನೋಡಿ, ಇಲ್ಲಿ 22/7 ಸರ್ಕಾರ ತೆಗ್ದಾಕೈತೆ. ಇಲ್ಲಿ ಸರ್ಕಾರದ ಆದೇಶ ಇದೆ, ನಮ್ದಲ್ಲ. 22/7 ತೆಗ್ದಾಕ ಸರ್ಕಾರದ ಆದೇಶ ಇದು. ಯಾರನ್ನ ಕೇಳಿದಾಗ ಕೊಡೋದ್ ಮಾಡಿ ಕೇಳಬೇಕು. ನೀವು ಏನನ್ನ ತೋರಿಸಿದಾಗ ತೆಗ್ದಾಕೈತೆ. ಇನ್ನೊಂದು ನಿರ್ದೇಶಕರು ಇವತ್ತು ಪತ್ರಿಕೆಯಲ್ಲಿ ಯಾವುದೋ ಪತ್ರಿಕೆಯಲ್ಲಿ ನೋಡಿದ್ರೆ ಯಾಕರ್ಲಹಳ್ಳಿಗೆ ಏನಕ್ಕೋ ಹೋಗೋರು, ಎಲ್ಲಿಗೂ ಹೋಗಂಗೆ ಇಲ್ಲ. ಇವತ್ತು ನಿರ್ದೇಶಕರು ಅಂತಾನೆ ಎಲ್ಲಾ ಕಡೆ ಹೋಗಿ ದಬ್ಬಾಳಿಕೆ ಮಾಡ್ತಿರೋದು. ಆ ಮನುಷ್ಯ ನನಗೆ ಹೇಳಕ್ ಬರ್ತಾನೆ. ಯಾಕೆಂದ್ರೆ ಫಸ್ಟ್ ಅವ್ರಿಗೆ ಒಂದು ಸಂಸ್ಕೃತಿನೇ ಇಲ್ಲ ಮನುಷ್ಯಂಗೆ. ಆ ಮಾತಾಡೋದು ನೋಡಿದಿರಲ್ಲ ಮನೆ ಮಾತಾಡಿದಾಗ ನೀವು. ನನಗೂ ಮಾತನಾಡಕ್ ಸಾಕಷ್ಟು ಗೊತ್ತವೆ. ಏನ್ ಮಾತಾಡ್ಬೇಕಾದ್ರೆ ನನಗೇನು ಯಾರ್ದೇನು ಭಯ ಬಂತು ಯಾರು ಇಲ್ಲ ನನಗೆ. ಆದ್ರೆ ನಾವು ಏನ್ ಸಭೆ ಸಮಾರಂಭಗಳಲ್ಲಿ ಮಾತನಾಡ್ಬೇಕಾದ್ರೆ ಗೌರವಯುತವಾಗಿ ಮಾತನಾಡ್ಬೇಕು. ನಿಮ್ಗಳಿಗೆ ಹೇಳ್ತಾ ಇರೋದು. ಆಮೇಲೆ ಅವ್ರು ಏನೋ ಹೇಳ್ತಾ ಇದ್ರು, ಕಾನೂನು ತಟ್ಟಿಂಡಿ ಅದು ಇದು ಅಂತಂದೇಳಿ. ಕಾನೂನು ತಟ್ಟಿಂಡಿ ನನಗೇನು ಗೊತ್ತಿಲ್ಲದೆ ಏನಿಲ್ಲ, ಎಲ್ಲ ಗೊತ್ತು ನನಗೆ. ಆ ವೋಟರ್ ಲಿಸ್ಟ್ಗೆ ಸೈನೇ ಹಾಕಿಲ್ಲ ಅಂತಂದು, ವೋಟರ್ ಲಿಸ್ಟಿಗೆ ಕೊನೆಗೆ ಸೈನ್ ಹಾಕೋದು, ಎಲ್ಲದಕ್ಕೂ ಸೈನ್ ಹಾಕ್ತಾರ. ನಾವು ಫಸ್ಟು 13(2)A ಪ್ರಕಾರ ನೋಟಿಸ್ ಕೊಟ್ಟಿದ್ದೀವಿ, ಚುನಾವಣೆ ಮಾಡಿ ಅಂತ ಪತ್ರ ಕೊಟ್ಟರೆ ಆ ಮನುಷ್ಯ ಏನು ದಾಖಲಾಗಿ ಏನೂ ಇಲ್ಲ, ಸುಮ್ಮನೆ ಪೇಪರ್ ತೋರಿಸ್ಕೊಂಡು ಅದು ಇದು ಯಾರೋ ಹೇಳಿದ್ದನ್ನು ಹೇಳ ಅಂತದ್ದು. ನಾವೇನು ಮಾಡಿದ್ದೀವಿ, ಏನು ಕೊಟ್ಟಿದ್ದೀವಿ ಅಂತ ಎಲ್ಲ ನನ್ನ ಹತ್ರ ಇದೆ. ಆ 13(2)A ಪ್ರಕಾರ ನೋಟಿಸ್ ಕೊಟ್ಟಿದ್ದೀವಿ, ಚುನಾವಣೆ ಮಾಡಿ ಅಂತಂದು ಚುನಾವಣಾಧಿಕಾರಿಗೆ ಪತ್ರ ಬರೆದಿದ್ದೀವಿ. ಆ ಪತ್ರ ಬರೆದಿರೋದಕ್ಕೆ ಅವರು ಒಂದು ಸ್ವಲ್ಪ ದಿವಸ, ಒಂದು 8-10 ದಿವಸ ಇಟ್ಕೊಂಡು ಇದನ್ನು ವಾಪಸ್ ಕೊಟ್ಟರು. ಇದನ್ನು ತಟ್ಟಿಂಡಿ ಕಾನೂನು ಪ್ರಕಾರ ಚುನಾವಣೆ ಮಾಡಿ ಅಂತ ಬರೆದಿದ್ದು. ಇವರು ಮಾಡದೇ ಇದ್ದಿದ್ದಕ್ಕೆ DR ಅವ್ರಿಗೆ ಹೋಗಿ ಕೊಟ್ವಿ. ಆ DR ಅವರು ಇಂಬರ್ ಹಾಕಿ ಇಂಬರ್ ಹಾಕಿ ಇದರಲ್ಲಿ ನಾವೇನೇನು ಕೊಟ್ಟಿದ್ವಿ ದಾಖಲಾತಿಗಳು ಹಂಗೆ ವಾಪಸ್ ಕಳಿಸಿದ್ರು. ನಮಗೆ ನಾವೇನೇನು ದಾಖಲಾತಿಗಳು ಕೊಟ್ಟಿವಿ ಹಂಗೆ ವಾಪಸ್ ಕಳಿಸಿದ್ರು. ಅದರೊಳಗೆ ಎಲ್ಲದಕ್ಕೂ ಹಾಕೈತೆ. ಅವ್ರು ಹೇಳಿರೋ ಪ್ರಕಾರ ನೋಡಿ, ಲೆಟ್ರ್ ಕೊಟ್ಟಿದ್ದೀವಿ, ಫಾರ್ಮೆಟ್ ಐತೆ, ಸೈನು ಹಾಕಿದ್ದೀವಿ. ಅವ್ರು ಕೊಟ್ಟಿರೋ ಅಂಥದ್ದು ನಮ್ಮ ಸಂಘದ್ದು ಯಾವಾಗ ಚುನಾವಣೆ ಆಯಿತು, ಬೋರ್ಡ್ ರೆಸೊಲ್ಯೂಷನ್ ಮಾಡಿದ್ದು ಯಾವುದು, ಹಳೆ ಬೋರ್ಡು ಯಾವತ್ತು ಚುನಾವಣೆ ಆಯಿತು, ನಾವು ಚುನಾವಣೆ ಮಾಡಿ ಅಂತಂದು ಯಾವ ಡೇಟಲ್ಲಿ 17/12 23ನೇ ಇಸ್ವಿಗೊಂದು ಮೀಟಿಂಗ್ ಮಾಡಿರೋ ಅಂಥದ್ದು, ಇವೆಲ್ಲನೂ ಕೊಟ್ಟಿರೋ ಅಂಥದ್ದು. ಆಮೇಲೆ ಇದರೊಳಗೆ ಅರ್ಹ ಮತದಾರ ಪಟ್ಟಿ
ಅಣ್ಣ ಒಟ್ಟಾರೆ ಈ ಪ್ರಕರಣದಲ್ಲಿ ಆಮೇಲೆ ನೋಡಿ ಅನರ್ಹ ಮತದಾರ ಪಟ್ಟಿ ಜನರಲ್ ಬಾಡಿಗೆ ಅಲ್ಲ, ಜನರಲ್ ಬಾಡಿಗೆ ಬಂದಿರೋರು ಯಾರು ಬರದೇ ಇರೋರು ಯಾರು ಅಂತ, ಇಲ್ಲ ಹಾಲು ಹಾಕಿ ಬರದೇ ಇರೋರು ಯಾರು ಅಂತಂದೇಳಿ, ಇಲ್ಲ ಹಾಲು ಹಾಕಿಲ್ಲ ಜನರಲ್ ಬಾಡಿಗೆ ಯಾರು ಬಂದವ್ರೆ, ಸಪ್ರೇಟ್ ಆಗಿ ಎಲ್ಲದನ್ನು ಮಾಡಿ ಮತದಾರಿಗೆ ಅರ್ಹ ಮತದಾರ ಪಟ್ಟಿ ಅನರ್ಹ ಮತದಾರ ಪಟ್ಟಿನ ಕೊಟ್ಟಿದೀವಿ. ಆಮೇಲೆ 5 ವರ್ಷದ ಆಡಿಟ್ ರಿಪೋರ್ಟ್ ಹಾಕ್ಬೇಕು. 5 ವರ್ಷದ ಆಡಿಟ್ ರಿಪೋರ್ಟ್ ಅನ್ನು ಸಹ ಇಲ್ಲಿ ಹಾಕೊಟ್ಟಿದೀವಿ. ನಾವೇನು ಹಾಕಿದ್ವಿ, ನಾವೇನು ಅವ್ರಿಗೆ ಸಲ್ಲಿಸಿದ್ವಿ, ಇದನ್ನೊಂದು ಕವರ್ಗೆ ಹಾಕಿ ಅವರೇ ಇಂಬರ್ ಹಾಕಿ ಕಳಿಸಿರೋ ವಾಪಸ್. ಇದು ಕೊಟ್ಟಾದ್ಮೇಲೆ ಬೇರೆ ಮೇಲೆ ಚುನಾವಣೆ ಮಾಡಕ್ ಶುರು ಮಾಡ್ಕೊಂಡ್ರು. 13D ಕಾನೂನು ಹೊರಟೋಯ್ತು. ಬೇರೆ ಮೇಲೆ ಚುನಾವಣೆ ಮಾಡಕ್ ಶುರು ಮಾಡ್ಕೊಂಡ್ರು. ಅದಕ್ಕೆ ಬೇರೆ ಮೇಲೆ ಚುನಾವಣೆ ಮಾಡೋದು ಅದನ್ನು ಕೊಟ್ಟಿದ್ದೀವಿ ನೋಡಿ. ಸುಮಾರು ಯಾವುದಿದು ಹನುಮಂತಪುರ ಒಂದು, ಬೇಡತ್ತೂರು ಒಂದು, ಮಾಯಗೊಳ್ಳಿ ಒಂದು, ದೊಡ್ಡಮಾಲೂರು ಒಂದು, ಐಡಿಹಳ್ಳಿ ಒಂದು, ಯರಗುಂಟೆ ಒಂದು, ಗಮಕಾರಹಳ್ಳಿ ಒಂದು, ಹಳೆ ತಿನ್ನಳ್ಳಿ, ಈ ಥರ ಯಾವ್ಯಾವ ಹ್ಯಾಂಡ್ ಬಿಲ್ಗಳು ಹೊಡಿಸಿದ್ರು, ಚುನಾವಣಾಧಿಕಾರಿಗಳನ್ನ ನೇಮಕ ಮಾಡಿದ್ರು, ಅವೆಲ್ಲದನ್ನು ಸಹ ಹ್ಯಾಂಡ್ ಬಿಲ್ಗಳು ಸಮೇತ ಕೊಟ್ಟಿದ್ದೀವಿ. ಟೋಟಲ್ ಇವೆಲ್ಲರೂ ಇವು ಏನಂತ ಹೋಗೋವ್ರನ್ನ ಕೇಳಿದೆ ನಾನು, ಅವ್ರಿಗೆಲ್ಲ ಚುನಾವಣೆ ಮಾಡ್ತಿದ್ದೀರಾ, ನಮ್ಗೆ ಯಾಕೆ ಮಾಡ್ತಿಲ್ಲ ಅಂತ. ಅದಕ್ಕೆ ಅವ್ರು DR ಅವ್ರು ಏನು ಹೇಳಿದ್ರು ಅಂತಂದರೆ, ಸರ್ ಅವರು 13D ಫಾಲೋ ಮಾಡಿಲ್ಲ ಅಂದರೆ ಎಲ್ರಿಗೂ ಮತದಾರ ಹಕ್ಕನ್ನು ಕೊಟ್ಟಾಗ ಅವಾಗ ನಾವು ಮಾಡ್ತೀವಿ ಅಂತ. ಅವಾಗ ತಿರ್ಗಿ ಇನ್ನೊಂದು 12/2 ತಿರ್ಗಿ ಇನ್ನೊಂದು ಪತ್ರ ಕೊಟ್ಟರು. ಇದು 6ನೇ ತಾರೀಕು ಕೊಟ್ಟಿರೋದು. ಅವರೇ ಸೈನ್ ಹಾಕೋರು ನೋಡಿ. 6/1 ಕೊಟ್ಟಿದ್ದು. ಇದು ಕೊಟ್ಟಾದ್ಮೇಲೆ ಬೇರೆ ಸಂಘಗಳು, ಬೇರೆ ತಾಲೂಕಲ್ಲಿ, ನಮ್ಮ ತಾಲೂಕಲ್ಲಿ ಬೇರೆ ಸಂಘಗಳು ಚುನಾವಣೆ ಮಾಡಿರಲ್ಲ, ನಮ್ದು ಮಾಡ್ಕೊಡಿ ಅಂತ ಕೇಳಿದಾಗ, ನಿಮ್ದು ವೋಟರ್ ಲಿಸ್ಟ್ ಅಲ್ಲ, ಎಲ್ರಿಗೂ ಮತದಾರ ಹಕ್ಕನ್ನು ಕೊಡಿ, ಮಾಡ್ಕೊಡ್ತೀವಿ ಅಂತ. ಅಯ್ಯೋ ನಮ್ಗೇನು ಧಾರಾಳವಾಗಿ ಎಲ್ರಿಗೂ ಕೊಡಿ ಮತದಾರ ಹಕ್ಕನ್ನು. ಅದರಿಂದ ತಿರ್ಗಿ ಇನ್ನೊಂದು ರೆಡಿ ಮಾಡ್ಕೊಂಡು ಹೋಗ್ಕೊಟ್ವಿ. ಅಲ್ಲಿ ಅರ್ಹ ಅನರ್ಹ ಏನಿಲ್ಲ. ನಾವು 13D ರೂಲ್ ಫಾಲೋ ಮಾಡಿದರೆ ಅರ್ಹ ಅನರ್ಹ ಬರುತ್ತೆ. ಆ 13D ರೂಲ್ ಫಾಲೋ ಮಾಡಿಲ್ಲ ಅಂದರೆ ಎಲ್ರಿಗೂ ವೋಟಿಂಗ್ ಪವರ್ ಕೊಡ ಅಂತೋದೇನೆ. ಅದಕ್ಕೆ ಕೊಟ್ವಿ. ಅದಕ್ಕೊಂದು ಅಫಿಡೌಟ್ ಹಾಕೋರೆ, ಇವು ಎಲ್ಲ ರೆಡಿ ಮಾಡ್ಕೊಂಡಿರೋ ಅಂತ. ಇದು ಅಫಿಡೌಟು ನಮಗೆ ಕೊಟ್ಟೇ ಇಲ್ಲ, ನಮಗೆ ಅಲ್ಲ ಇಂಬರಹ ಕೊಟ್ಟೇ ಇಲ್ಲ. ಇವರು ಹೈಕೋರ್ಟ್ಗೆ ಅಫಿಡೌಟ್ ಹಾಕೋರು, ನಮ್ಗೆ ಇಂಬರಹನೇ ಕೊಟ್ಟಿಲ್ಲ. ಪತ್ರ ಕೊಡ್ತೀವಿ ನಾವು. ಇಂಬರಹ ಕೊಟ್ಟಿರೋದು ಹೆಂಗೆ ಕೊಟ್ರಿ, ಯಾವಾಗ ಕೊಟ್ರಿ, ಇವೆಲ್ಲ ವಿತ್ ರಿಜಿಸ್ಟರ್ ಪೋಸ್ಟ್ ಅಂತ ಹೇಳೋರೆ. ರಿಜಿಸ್ಟರ್ ಪೋಸ್ಟ್ ಕೊಟ್ಟಿರೋದು ರೆಕಾರ್ಡ್ ಇರಬೇಕಲ್ಲ. ಹೀಗೆ ಬರೀ ಎಲ್ಲನೂ ಒತ್ತಡ ಅಂತ ಮಾಡಿದಾಗ ನಾನು ಕೋರ್ಟಿಗೆ ಕೇಸ್ ಹಾಕ್ದೆ. ಇನ್ನೇನೈತೆ, ಕೋರ್ಟ್ಗೆ ಹೋಗ್ಲೇಬೇಕು, ಕೇಸ್ ಹಾಕೊಂಡ್ಲೇಬೇಕು, ನಾವು ಸರ್ವೈವ್ ಆಗ್ಬೇಕಲ್ಲ. ಈಗ ಹಾಲು ಬೇರೆ ಮಾತ್ರನೇ ಕ್ವಾಲಿಟಿ ಬರಲ್ಲ, ಉಳಿದೆಲ್ಲ ಬರ್ತದೆ. ರೈತರು ಮಾಡ್ತಾರೆ, ಅದಕ್ಕೆ ಅವ್ರು ಮಾತಾಡ್ಲಿ ಅಂತ. ಅಣ್ಣ ಈ ವಿಚಾರದಲ್ಲಿ ನೀವು ಸಾಕಿದ ಗಿಣಿಗಳೇ ಹದ್ದಾಗಿದ್ದಾವೆ ಅಂತ ಹೇಳ್ತಿದ್ರೆ ಒಂದೇ ವಿಚಾರದಲ್ಲಿ ನೀವು. ಈಗ ಕಾರಣ ಏನು ಎಷ್ಟು ಹೇಳ್ಬಿಡಿಲ್ಲ ಅಷ್ಟು. ಅಲ್ಲ ಇವರೊಬ್ರು ಅಣ್ಣ ನೀವು ಪೂರ್ತಿ ಘಟನೆ ಹೇಳಿದ್ದೀರಾ. ಈಗ ಇವತ್ತು ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ, ಕಾರಣ ಏನು, ಏನಕ್ಕೆ?